ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ವಿ ಶ್ರೀಶಾನಂದ ಅವರು ಹುಟ್ಟಿದ್ದು ಮಾರ್ಚ್ 29, 1966 ಹಾಸನದಲ್ಲಿ. ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಿಂದ ವಿಜ್ಞಾನ ವಿಷಯದಲ್ಲಿ ಪದವಿ, ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಿಂದ LLB ಪದವಿ, ಅಣ್ಣಾಮಲೈ ವಿಶ್ವವಿದ್ಯಾಲಯದಿಂದ LLM ಪದವಿ. ಆಗಸ್ಟ್ 16, 1991 ವಕೀಲಿ ವೃತ್ತಿಯನ್ನು ಆರಂಭಿಸಿದ ನ್ಯಾಯಮೂರ್ತಿಗಳು ಕೆಲ ಕಾಲ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವೃತ್ತಿಯನ್ನು ಮುಂದುವರೆಸಿದರು. ಫೆಬ್ರವರಿ 25, 2018 ಜಿಲ್ಲಾ ನ್ಯಾಯಾಧೀಶರಾಗಿ ನೇರ ನೇಮಕಾತಿ ಹೊಂದಿದರು. ಕಲಬುರಗಿ ಜಿಲ್ಲೆಯ ಹೆಚ್ಚುವರಿ ನ್ಯಾಯಾಧೀಶರಾಗಿ ಹಾವೇರಿ, ಕಾರವಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾಗಿ, ಬೆಂಗಳೂರಿನ CBI ಕೋರ್ಟ್ನ ವಿಶೇಷ ನ್ಯಾಯಾಧೀಶರಾಗಿ, ಕರ್ನಾಟಕ ರಾಜ್ಯ ಸಾರಿಗೆ ಮೇಲ್ಮನವಿ ನ್ಯಾಯಾಧೀಕರಣದ ಪೀಠಾಧಿಕಾರಿಯಾಗಿ, ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರಾರ್ ಜುಡಿಷಿಯಲ್ ಮತ್ತು ರಿಜಿಸ್ಟ್ರಾರ್ ಜನರಲ್ ಆಗಿ, ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದರು. ಸೆಪ್ಟೆಂಬರ್ 25, 2021 ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಸಾಮಾಜಿಕ ನ್ಯಾಯ, ಸಂವಿಧಾನದ ತತ್ವಗಳು ಹಾಗೂ ನೊಂದವರಿಗೆ ನ್ಯಾಯ ನೀಡುವ ಮಹದೋದ್ದೇಶ ಹೊಂದಿರುವ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ವಿ ಶ್ರೀಶಾನಂದ ಅವರು ಇದೀಗ ಸಮಾರೋಪದ ನುಡಿಗಳನ್ನು ಆಡಲಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಶ್ರೀಮಠದಿಂದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ವಿ ಶ್ರೀಶಾನಂದ ಅವರಿಗೆ ಗೌರವ ಸಮರ್ಪಣೆ. ಅಭೂತಪೂರ್ವ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ 2025 ಸಂಕ್ರಾಂತಿಯಂದು ಪ್ರಾರಂಭವಾಗಿ ಇಂದು ಮುಕ್ತಾಯವಾಗಲಿದೆ. ಇಂತಹ ಒಂದು ಅಭೂತಪೂರ್ವ ಸಮಾಗಮ, ಸಂತರ ಸಮಾಗಮ, ಅದಕ್ಕೆ ಕೊಡಮಾಡಿಕೊಟ್ಟಂತಹ ಅಭಿನವ ಗವಿಸಿದ್ದೇಶ್ವರರೆಂದೇ ಖ್ಯಾತಿ ಪಡೆದಿರತಕ್ಕಂಥ ಅಜ್ಜರ ಶರಣಾರವಿಂದಗಳಲ್ಲಿ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಸಂತರ ಕೂಟವೇ ನೆರೆದಿದೆ. ಅವರ ಎಲ್ಲರ ಅಡಿದಾವರೆಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಸಿದ್ದೇಶ್ವರನ ಜಾತ್ರೆ ಅಂತಂದರೆ ಶಿವಪಾರ್ವತಿಯರು ಮೇಲಿಂದ ನೋಡ್ತಾ ಇದ್ದಾರೆ ಅನ್ನೋ ಅಂತಕ್ಕಂಥ ಒಂದು ಭಾವನೆ ಮೇಳೈಸಿರುತ್ತೆ. ಕಾರಣ ಎಲ್ಲ ಶರಣರು ಇಲ್ಲಿ ಬಂದು ಸೇರಿರ್ತಾರೆ ಶುದ್ಧ ಮನದಿಂದ ಅಂತ. ಅಂತಹ ಎಲ್ಲ ಶರಣೆಯರಿಗೆ ಶರಣಾರ್ಥಿಗಳನ್ನು ಹೇಳ್ತಾ ಇಂತಹ ಒಂದು ಅಭೂತಪೂರ್ವ ಜಾತ್ರಾ ಮಹೋತ್ಸವವನ್ನು ಆಯೋಜಿಸುವಲ್ಲಿ ಹಲವಾರು ಕೈಗಳು ಬಹಳಷ್ಟು ದಿನಗಳಿಂದ ಉತ್ತಮವಾಗಿ ಅದನ್ನು ಆಯೋಜನೆ ಮಾಡುವ ರೀತಿ ಹೇಗೆ ಅನ್ನೋದನ್ನು
ಯೋಜನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ, ಕೊಪ್ಪಳಕ್ಕೆ ನಾನು ಆಡಳಿತ ನ್ಯಾಯಾಧೀಶನಾಗಿ ಒಂದು ವರ್ಷಗಳ ಹಿಂದೆ ಇದ್ದೆ. ಆಗ ಗವಿಸಿದ್ದೇಶ್ವರ ನನ್ನನ್ನು ಕರೆಸ್ಕೊಳ್ಳಿಲ್ಲ. ಕಾರಣ ಬೇರೆ ಇತ್ತು. ಅಪ್ಪಾರಿಗೆ ನನಗೆ ಗೊತ್ತು. ಈಗ ನನಗೆ ಹಂಗಿಲ್ಲ, ಯಾಕೆಂದರೆ ನಾನು ಗದಗಕ್ಕಿದ್ದೀನಿ ಅಂತ. ಆ ಒಂದು ಸಂದರ್ಭದಲ್ಲಿ ನನ್ನೊಡನೆ ಇದ್ದಂತಹ ನನ್ನ ಎಲ್ಲ ಸಹೋದರ ಸಹೋದರಿ ನ್ಯಾಯಾಧೀಶರುಗಳಿದ್ದಾರೆ. ಅವರಿಗೆ ಕೂಡ ಈ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ನನ್ನ ಮನೆಯ ನನ್ನ ಸಹೋದರ, ನಮ್ಮ ಸ್ನೇಹಿತರು ಮತ್ತು ಇಷ್ಟ ಬಂಧುಗಳು ಇದ್ದಾರೆ, ಅವರನ್ನೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ, ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಇಲ್ಲಿ ಸಹಸ್ರಾರು ಲಕ್ಷಾಂತರ ಕಣ್ಣುಗಳು ನನ್ನನ್ನು ನೋಡ್ತಾ ಇವೆ. ಕಾರ್ಯಕ್ರಮದ ನೇರ ಪ್ರಸಾರ ಲೈವಲ್ಲಿ ಹಲವು ಶರಣೆಯರು ಈ ವರ್ಷ ಗವಿ ಸಿದ್ದೇಶ್ವರನ ಜಾತ್ರೆ ನನಗೆ ತಪ್ಪೋಯ್ತಾ ಅಂತನ್ನೋದನ್ನು ಕೊರತೆಯನ್ನು ನೀಗಿಸಿ ಇದರ ನೇರ ಪ್ರಸಾರದ ಮುಖಾಂತರ ಅವರ ಮನಗಳನ್ನು ತಟ್ಟುತ್ತಿರ್ತಕ್ಕಂಥ ಅವರೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ, ಸಮಾರೋಪದ ಸಮಾರಂಭ. ಏನು ಸಮಾರೋಪದ ಸಮಾರಂಭ ಅಂತಂದರೆ, ಅಲ್ರಿ ಉದ್ಘಾಟನೆ ಆಯಿತು ಮತ್ತು ಮುಗಿಬೇಕಲ್ರಿ, ಅದಕ್ಕೆ ನಿಮ್ಮನ್ನು ಕರೆಸಾರೆ ಒಂದು 4 ಮಾತು ಹೇಳೋಗ್ರಿ. ಇದು ವಾಡಿಕೆ. ಜನಗಳು ಏನು ಮಾಡ್ತಾರೆ ಅಂತಂದರೆ, ಸಮಾರೋಪ ಅಂತಂದರೆ ಅಷ್ಟೇ ಮುಗೀತು ಅಂತಕ್ಕಂಥ ಒಂದು ಭಾವನೆನ ಇಟ್ಕೊಂಡಿರ್ತಾರೆ. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ನೋಡಿದಾಗ, ಮೊದಲು ಈ ಕೊಪ್ಪಳಕ್ಕೆ ಇರತಕ್ಕಂಥ ಮಹತ್ವವನ್ನು ಕವಿರಾಜ ಮಾರ್ಗದಲ್ಲಿ ಹೀಗೆ ಉದ್ಧರಿಸ್ತಾರೆ. ಕಾವೇರಿಯಿಂದ ಗೋದಾವರಿ ವರಮಿರ್ಧ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅದರೊಳಗಂ ಕಿಸುವಳಲಾವಿದಿತ. ನೀವು ಅದನ್ನು ಯೋಚನೆ ಮಾಡಿ ಇನ್ನೊಂದು ಸರ್ತಿ ತಿಳ್ಕೋಬೇಕು. ಅದರೊಳಗಂ ಕಿಸುವಳಾವಿದಿತ ಮಹಾಕೋಪಣ ನಗರದ ಅಂತ ಹೇಳಿ ಪದವನ್ನು ಉಪಯೋಗಿಸ್ತಾನೆ ಕವಿರಾಜ ಮಾರ್ಗದಲ್ಲಿ. ಕನ್ನಡ ಪಂಡಿತರುಗಳೆಲ್ಲ ಇದ್ರ ಬಗ್ಗೆ ಹೇಳಿರ್ತಾರೆ. ಅಲ್ಲಿ ಪುಲಿಗೆರೆಯ ಸದವಿಮಸ್ತುಪತಮ ಪ್ರಕುಂದದ ನಡುವನ ನಾಡು ಕನ್ನಡ ತಿರುಳು ಅಂತ ಹೇಳ್ತಾರೆ. ಅಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ರಸಭರಿತ ಹಣ್ಣಿನ ಸಿಪ್ಪೆ ಗಿಪ್ಪೆ ಅವುಗಳನ್ನೆಲ್ಲ ತೆಗೆದುಹಾಕ್ಬಿಟ್ರೆ ಆ ಒಂದು ಏನು ಹಣ್ಣು ನಮಗೆ ತಿರುಳು ಅಂತ ಸಿಗುತ್ತೆ, ಅಂತಹ ತಿರುಳು ಈ ಕೊಪ್ಪಳವಾಗಿತ್ತು ಅಂತ. ಉಳಿಸ್ಕೊಂಡು ಹೋದ್ವಾ? ಯೋಚನೆ ಮಾಡ್ಕೋಬೇಕಾದ ವಿಚಾರ. 75ರ ಅಜ್ಜಣ್ಣ ಹೇಳಿದ್ರು ಇಲ್ಲಿರಬೇಕು ವಿಚಾರ ಅಂತ, ಆತ್ಮಾವಲೋಕನ ಅಂತ. ಶರೀರಮಿಧಂ ಖಲು ಧರ್ಮ ಸಾಧನಂ ಅಂತ ಹೇಳಿದ್ರು. ನಂಗೆ ಸ್ವಲ್ಪ ಭಯ ಆಗುತ್ತೆ, ಯಾಕೆಂದರೆ ಗುರುಗಳಿಗೆ ಕನ್ನಡ, ಇಂಗ್ಲೀಷು ಮತ್ತು ಸಂಸ್ಕೃತದ ಪಾಂಡಿತ್ಯವೂ ಇದೆ. ಶರೀರಮಿಧಂ ಖಲು ಧರ್ಮ ಸಾಧನಂ ಅನ್ನೋದಕ್ಕೆ ನಿರೂಪಕರು ಹೇಳುವಾಗ 75ರ ಅವ್ರು ಹೇಳಿದ್ದಕ್ಕೆ ಗೊತ್ತಾಯಿತು ಅಂದರು. ಅಂತಹ ತಿರುಳನ್ನು ಹೊಂದಿದ್ದಂಥ ಶರಣರ ನಾಡಿನ ಈ ಒಂದು ಕೊಪ್ಪಳದ ಮಹಾಜನತೆಯಲ್ಲಿ ಅಂದಿನ ಸಂಭ್ರಮವನ್ನು ಪುನಃ ತರಬೇಕೆಂಬ ಸದುದ್ದೇಶದಿಂದ 9ರಿಂದ 10ನೇ ಶತಮಾನದಲ್ಲಿ ಇಲ್ಲಿ ಈ ಪರಂಪರೆ ಉಂಟಾಯಿತು. ದೂರದಿಂದ ಬಂದಂಥ ಸಂತರೊಬ್ಬರು ಇಲ್ಲಿ ನೆಲೆಸಿದ್ರು. ಆ ನಂತರ ನಡೆದದ್ದಂಥದ್ದೆಲ್ಲ ಕೂಡ ಇತಿಹಾಸವಾಯಿತು. ಮಠ ಬೆಳೀತು. ಮಠದಲ್ಲಿ ಆಗ್ತಕ್ಕಂಥ ಉತ್ತಮ ಕಾರ್ಯದ ಒಂದು ಮೃಷ್ಟಾನ್ನ ಭೋಜನವನ್ನು ಅಂದಿನ ಜನರು ಸವಿದರು. ಇಲ್ಲೇ ನೆಲೆ ನಿಂತರು. ಈ ನೆಲೆ ನಿಂತಿದ್ದಕ್ಕೂ ಕೂಡ ಅರ್ಥವಿದೆ. ನನಗೆ ಬೇಡ ಲೌಕಿಕ ಜಗತ್ತು ಅಂತ ಹೇಳಿ ಗವಿ ಸೇರಿದ್ರು ಅಂತಕ್ಕಂಥದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಆ ಗವಿ ಅಂತ 2
ಅಕ್ಷರಗಳಿಂದ ಕೂಡಿದ ಪದ. ಎಲ್ಲ ಶರಣರ ವಚನಗಳ ಸಾರವನ್ನು ಅರೆದು ಕುಡಿದು ಅದನ್ನು ತಿರುಳನ್ನು ಅದರಲ್ಲಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಕ್ಕಂಥ ಪದವೇ ಗವಿ ಅಂತ. ಯಾಕೆ ಅಂತಂದರೆ ಗಾ ಅಂದರೆ ಗಮ್ಯ ಅಂತ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಇದು ಎಲ್ರಿಗೂ ತಿಳಿದಿರ್ತಕ್ಕಂಥ ಮಾತು. ಮುಂದೆ ಗುರಿ ಅನ್ನೋದನ್ನು ಏನು ಅಂತಂದರೆ ಅದನ್ನು ಗಮ್ಯ ಅಂತೀವಿ. ಗೂಗಲ್ ಇಲ್ಲದೆ ಇದ್ದಿದ್ದ ಕಾಲ ಗವಿಸಿದ್ದೇಶ್ವರನ ಮಠಕ್ಕೆ ಬರಬೇಕು ಅಂದರೆ ಏನು ಮಾಡಬೇಕು ರೀ? ಕೊಪ್ಪಳದಾಗ ಬರೋದು. ಈಗೇನೋ ಬಸ್ಸು ಮತ್ತೊಂದು ಆಟೋ ರಿಕ್ಷಾ ಅವರು ಇವೆಲ್ಲ ಇದೆ. ಹಿಂದಿ ಇದ್ದಿದ್ದ ಕಾಲದಲ್ಲಿ ಏನಿತ್ತು ರೀ? ಅಣ್ಣ ಕೊಪ್ಪಳಕ್ಕೆ ಹೋಗ್ಬೇಕಣ್ಣ, ಗವಿಸಿದ್ದೇಶ್ವರನ ನೋಡ್ಬೇಕಣ್ಣ ಅಂತಾನೆ. ಹೀಗೆ ನಡ್ಕೋತಾ ಹೋಗಪ್ಪ, ಅಲ್ಲಿ ಬಲಕ್ಕೆ ತಿರ್ಕೋ ಎಡಕ್ಕೆ ತಿರ್ಕೋ ಹೇಳ್ತಿದ್ರು. ನೀವು ಎಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಿಲ್ಲದಿದ್ರೆ ಎಲ್ಲಿ ಗಮ್ಯ? ಮಕ್ಕಳಿಗೆಲ್ಲ ಕೇಳ್ರಿ, ಬೇಸಿಗೆ ರಜೆಗೆ ಎಲ್ಲೋಗೋಣಪ್ಪ ಅಂತ. ಅಂತಿಂಥ ಊರು ಅಂತ ಹೇಳ್ತಾರೆ. ಹೆಂಗೆ ಹೋಗೋದು? ರೈಲ್ನಾಗ ಹೋಗೋದು, ಬಸ್ನಾಗ ಹೋಗೋದು, ಈ ಥರದ್ದೆಲ್ಲ ಹೇಳ್ತಾ ಹೋಗ್ತಾರೆ. ಎಂದೂ ಇಲ್ಲದೆ ಇದ್ದಿದ್ದ ಕಾಲದಲ್ಲಿ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ತಿಳ್ಕೊಂಡಾಗ ನಮಗೆ ಬರುತ್ತೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಪ್ರತಿಯೊಬ್ಬನ ಜೀವನದ ಮೂಲಭೂತವಾದ ಗಮ್ಯ ಯಾವುದು ಅಂದರೆ ಶಿವನ ಹತ್ತಿರ ವಾಪಸ್ಸು ಸೇರುವುದು ಅಂತ. ಅಂತಹ ಗಮ್ಯವನ್ನು ಯಾರ್ಯಾರು ಇಟ್ಕೊಂಡಿದ್ದೀರಿ ಇಲ್ಲಿ, ಅವರಿಗೆ ಗವಿಯ ಮೊದಲನೇ ಗ. ಇನ್ನು ವಿ ಅಂತಂದರೆ ಏನು ಅಂತಂದರೆ ವಿಜ್ಞಾನ ಅಂತ. ವಿಜ್ಞಾನ ಅಂದರೆ ನಮಗೆ ಇಂಗ್ಲೀಷ್ನಲ್ಲಿ ಸಿಗ್ತಕ್ಕಂಥ ಟ್ರಾನ್ಸ್ಲೇಷನ್ ಏನು ಅಂತಂದರೆ ವಿಶೇಷ ಸೈನ್ಸ್ ಅಂದ್ಬಿಡ್ತೀವಿ. ಸಂಸ್ಕೃತದಲ್ಲಿ ನೋಡಿದಾಗ ಒಬ್ಬನಿಗೆ ಮೈ ಮೇಲೆ ಎಚ್ಚರವಿದೆಯಾ ಅಂತ ನೋಡೋದಕ್ಕೆ ಏನು ಮಾಡ್ತಾರೆ? ಕಣ್ಣು ಕಿವಿ ಕೇಳಿಸುತ್ತಾ, ಮಾತಾಡೋಕ್ಕೆ ಬರುತ್ತಾ, ಮುಟ್ಟಿದ್ರೆ ಅಲ್ಲಾಡ್ತಾನ, ವಾಸನೆ ಗೀಸನೆ ಬರುತ್ತಾ, ಇಂಥದನ್ನು ನೋಡ್ತೀವಿ. ಇದಕ್ಕೆ ಜ್ಞಾನ ಅಂತ ಕರಿತೀವಿ. ವಿಶೇಷವಾದ ಯಾವ ಜ್ಞಾನ ಇರುತ್ತೆ ಅದಕ್ಕೆ ವಿಜ್ಞಾನ ಅಂತ ಕರೆದ್ರು. ಆ ವಿಜ್ಞಾನವನ್ನು ಹೇಗೆ ಅರ್ಥೈಸ್ಕೋಬೇಕು ಅಂತಂದರೆ ಮೊದಲು ಜೀವ ಇರಬೇಕು. ಅಜ್ಜ ಅವರು ಹೇಳಿದ್ರು ಹೇಗೆ ತಿನ್ನಬೇಕು, ಹಿತ ಬುಕ್ ಮಿತ ಬುಕ್ ಅಂತ. ಹಿತವಾಗಿರಬೇಕು ತಿಂತಕ್ಕಂಥದ್ದು, ಮಿತವಾಗಿರಬೇಕು ಅಂತ. ಧೃತ ಬುಕ್ ಅಂತಂದರೆ ಏನು ತಿಂತೀನಿ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇರಬೇಕು ಅಂತ. ಯಾಕೆಂದರೆ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಅಂತ. ಹಾಗಾಗಿ ಅದನ್ನು ನೀವು ಶರೀರವನ್ನು ಉಳಿಸ್ಕೊಳ್ಳೋದಕ್ಕೆ ಹೇಗಿರಬೇಕು, ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ. ಅಜ್ಜ ಅವರ ಜಾತ್ರೆಯಲ್ಲಿ ತ್ರಿವಿಧ ಅಲ್ಲದೆ ಇನ್ನೊಂದು ಬಗೆಯ ದಾಸೋಹ ಇದೆ. ಅದನ್ನು ನಾನು ಪತ್ರಿಕೆಗಳ ಮುಖಾಂತರ ತಿಳ್ಕೊಂಡೆ. ಮಿರ್ಚಿ ದಾಸೋಹ ಅಂತ. ಎಲ್ಲರೂ ತಿಂದಿರೋದಲ್ಲ, ಮಸ್ತ್ ತಿಂದಿರಿ. ಈ ಭಾಗದ ಜನರಿಗೆ ಪ್ರೀತಿಗಾಗಿ ಮಾಡಿರ್ತಕ್ಕಂಥ ಒಂದು ದಾಸೋಹ ಮಿರ್ಚಿ ದಾಸೋಹ ಆಯಿತು. ಆ ದಾಸೋಹವನ್ನು, ತ್ರಿವಿಧ ದಾಸೋಹವನ್ನು, ತ್ರಿಕರಣ ಶುದ್ಧಿಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾತ್ವಿಕ ಆಹಾರಗಳು ಹೇಗೆ ಬೇಕಾದವು ಅನ್ನೋದನ್ನು ನೋಡುವಾಗ ಈ ದೇಹವನ್ನು ಪಂಚಭೂತಗಳ ಮುಖಾಂತರ ಅಜ್ಜ ಅವರು ತಿಳಿಸ್ಕೊಟ್ರು. ಆ ಪಂಚಭೂತಗಳಲ್ಲಿ ಪಂಚಾವರಣಗಳು ಅಂತ ಹೇಳಿ ಇರ್ತವೆ. ಆ ಮೊದಲನೇ ಆವರಣ ಯಾವುದು ಅಂತಂದರೆ ಅದಕ್ಕೆ ಕೋಶ ಅಂತ ಕರೆದ್ರು, ಅನ್ನಮಯ ಕೋಶ ಅಂತ ಕರೆದ್ರು. ಬದುಕಬೇಕು ಅಂತಂದರೆ ಅನ್ನ ಇರಬೇಕು ಅಂತ. ಇಲ್ಲದೇ ICUನಲ್ಲಿದ್ದಂಗೆ ಬರೀ ಡ್ರಿಪ್ಸಲ್ಲಿ ಇರ್ತಾರಷ್ಟೆ. ಅನ್ನಮಯ ಕೋಶವನ್ನು ಬಿದ್ದಬೇಕು ಅಂದರೆ ಬದುಕಿರಬೇಕು, ಮಿಕ್ಕಿದ್ದಕ್ಕೆಲ್ಲ ಅದು ಆಧಾರ ಅಂತ. ಕಲಿಯುಗೆ ಅನ್ನಗತ ಪ್ರಾಣ ಅಂತ. ಬದುಕಿರಬೇಕು ಅಂತಂದರೆ ಹಿಂದಿನ ಕಾಲದಲ್ಲಾದರೆ ತಪಸ್ಸು ಮಾಡಿ ಗಾಳಿಯಿಂದ ಕೇವಲ ಎಲೆಗಳನ್ನು ಸೇವಿಸಿ ಬದುಕ್ತಿದ್ರು ಅಂತ ಹೇಳಿದ್ರು. ಕಲಿಯುಗದಲ್ಲಿ ಮನುಷ್ಯನ ಆಯುಷ್ಯ ಕಡಿಮೆ ಇದೆ, ಹಾಗಾಗಿ ಅನ್ನಮಯ ಕೋಶ ಆಯಿತು. ಅನ್ನಮಯ ಇದ್ದರೆ ಅದು ಕರೆಂಟ್ ಇದ್ದಂಗೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾಣಮಯ ಕೋಶ ಅಂತ. ಬದುಕನ್ನ ಅವನ ಮುಂದೆ ಹೇಳಿದ್ರೆ ನಡೀತವೆ, ಸತ್ತವನ ಮುಂದೆ ಹೇಳಿದ್ರೆ ಏನು ನಡೀತಾವೋ. ಅದಕ್ಕೋಸ್ಕರ ಪ್ರಾಣಮಯ ಕೋಶ ಆಯಿತು. ಆಮೇಲೆ ಜ್ಞಾನಮಯ ಕೋಶ ಆಯಿತು. ಪ್ರಾಣ ಇದ್ದರೆ ಸಾಕಾಗೋದಿಲ್ಲ, ಉಸಿರಾಡ್ತಾ ಇದ್ದಾನ್ರಿ, ಕಣ್ಗಿಣ್ಣೇನು ಆಡಿಸ್ತಾ ಇಲ್ಲ, ಇವತ್ತೋ ನಾಳೆನೋ ಹೋಗ್ಬೋದು ನೋಡ್ರಿ ಅಂತಂತಾರೆ. ಜ್ಞಾನಮಯ ಕೋಶ ಅಂತಂದರೆ ಇದ್ದಾನೆ ಅಂತಾಯಿತು.
ಅದಾದ ಮೇಲೆ ಬರ್ತಕ್ಕಂಥದ್ದು ವಿಜ್ಞಾನಮಯ ಕೋಶ ಅಂತ. ನಮಗೆ ಬೇಕಾಗಿರ್ತಕ್ಕಂಥ ಎರಡನೇ ಅಕ್ಷರ ವಿಜ್ಞಾನಮಯ ಅಂತ. ಆ ವಿಜ್ಞಾನವನ್ನು ತಿರ್ಸ್ಕೊಳ್ಬೇಕು ಅಂತಂದರೆ ವಿಶೇಷವಾದ ಜ್ಞಾನವನ್ನು ಪಡ್ಕೋಬೇಕು ಅಂತ. ಆ ವಿಶೇಷವಾದ ಜ್ಞಾನದಕ್ಕೆ ಸಿಂಬಲೈಸ್ ಮಾಡ್ತಕ್ಕಂಥ ಎರಡನೇ ಅಕ್ಷರ ಗವಿಯಲ್ಲಿ ವಿ ಅಂತಕ್ಕಂಥದ್ದು, ಅದರಿಂದ ಗವಿ ಆಯಿತು. ಗಮ್ಯ ಕಣ್ತು, ವಿಜ್ಞಾನ ಕಣ್ತು. ಇಂತಹ ಗಮ್ಯಕ್ಕೆ ಕರೆದೊಯ್ಯುವ ಸಿದ್ಧ ವಿಜ್ಞಾನವೇ ಗವಿಸಿದ್ದೇಶ್ವರ ಅಂತ. ಅಲ್ಲಿಗೇನಾಯಿತು? ಬರ್ತೀರಾ ಇಲ್ಲೇ ಇರ್ತೀರಾ, ಬರ್ತೀರಾ ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇಲ್ಲೇ ಇರ್ತೀರಾ, ಧರೆಯ ಭೋಗವ ತೊರೆದು ವರಮೋಕ್ಷ ಪಡೆಯಲು ಬರ್ತೀರಾ ಇಲ್ಲೇ ಇರ್ತೀರಾ. ಬರ್ತೀವಿ ಅಂದರೆ ಗವಿಸಿದ್ದೇಶ್ವರನ ಹತ್ರ ಬನ್ನಿರಿ, ಕರ್ಕೊಂಡೋಗ್ತೀವಿ. ನಮ್ಮ ಟ್ರೈನಲ್ಲಿ ಸೀಟ್ ಇಲ್ಲ ಅನ್ನೋಂಗಿಲ್ಲ. ನಮ್ಮ ಫ್ಲೈಟು ಎಷ್ಟು ದೊಡ್ಡದು ಅಂತಂತಂದರೆ ಆಗಿನ ರಾಮಾಯಣವನ್ನು ಜ್ಞಾಪನ ಮಾಡ್ತಕ್ಕಂತಹ ಪುಷ್ಪಕ ವಿಮಾನ. ಇಲ್ಲಿ ಬಂದವ್ರಿಗೆಲ್ಲರಿಗೂ ಸೀಟಿದೆ. ಅದಕ್ಕೆ ಅನ್ನಮಯ ಕೋಶವನ್ನು ಮಾಡೋದಕ್ಕೋಸ್ಕರ ಕೆಳಗಡೆ ಇಲ್ಲಿ ಗವಿ, ಅಲ್ಲಿ ಕೆಳಗಡೆ ಸವಿ. ಗವಿ ಸವಿಯನ್ನು ಸವಿದಂತಹ ಶರಣ ಶರಣೆಯರು ಗಮ್ಯವನ್ನು ತಲುಪಲು ಸಿದ್ಧ ವಿಜ್ಞಾನದಿಂದ ತಿಳಿಸಿಕೊಟ್ಟಂಥ ಗವಿಸಿದ್ದೇಶ್ವರನ ಜಾತ್ರೆಯ ಸಮಾರೋಪ ಅಂತ ಅನ್ನಿಸ್ತಾ ಇದ್ದರೆ ಮುಗ್ದೋಯ್ತಾ, ಇನ್ನೊಂದಷ್ಟು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಹೆಣ್ಮಕ್ಳಿಗೇನು ಅನಿಸುತ್ತೆ? 3 ದಿನ ಆರಾಮಾಗಿದ್ವಪ್ಪ, ಅಡುಗೆ ಮನೆ ಕಡೆ ಹೋಗೋಂಗಿರಲಿಲ್ಲ. ಬಂದ್ವಿ, ನೋಡಿದ್ವಿ, ಜಾತ್ರೆನಾಗ ನೋಡಿದ್ವಿ, ಬೇಕಾದ ಬೇಡವಾದ ಕೊಂಡ್ಕೊಂಡ್ವಿ, ಆರಾಮಾಗಿ ಸುತ್ತಾಡ್ಕೊಂಡಿದ್ವಿ, ಅಡುಗೆ ಮನೆ ಸಂಕಟ ತಪ್ಪಿತ್ತು. ಹಾಕ್ಸಿದ್ರು ಪ್ರಸಾದ, ಅದಿನ್ನೇನು 14 ಲಕ್ಷ ಜಿಲೇಬಿ, 5 ಲಕ್ಷ ಮಿರ್ಚಿ, ರೊಟ್ಟಿ, ಅಯ್ಯೋ 1 2. ಸಿದ್ದೇಶ್ವರನ ಜಾತ್ರೆ ಪ್ರಸಾದ ಅಂತಂದರೆ ವರ್ಷಕ್ಕಾಗೋಷ್ಟು ಹೊಟ್ಟೆ ತುಂಬೋಯ್ತು ಅಂತಂತ. ಮುಗ್ದೋಯ್ತಾ ಅನ್ನಿಸ್ತು. ಜ್ಞಾನ ಪಿಪಾಸುಗಳು ಯಾರು ಕಾದಿದ್ದೀರಿ? ಎಲ್ಲ ಪುಣ್ಯಾತ್ಮರುಗಳು ಆ ವಿಜ್ಞಾನದ ರಹಸ್ಯಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಜ್ಞಾನ ದಾಸೋಹ ಎಂದೆಂದಿಗಿಂತಲೂ ಇಂದು ಚೆನ್ನಾಗಿ ಗವಿಸಿದ್ದೇಶ್ವರನ ಜಾತ್ರೆಯಲ್ಲಿ ಉಣಬಡಿಸಿದ್ದಾರೆ. ತ್ರಿಕರಣ ಶುದ್ಧಿಯಿಂದ ಆಗಬೇಕು ಅಂತ. ಶರಣೆ ಐದಕ್ಕಿ ಮಾರಮ್ಮನ ಒಂದು ವಿಚಾರ ನನ್ನ ಗಮನಕ್ಕೆ ಬರ್ತಾ ಇದೆ. ಅಂದಿನ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅವರವರು ಮಾಡ್ತಕ್ಕಂಥ ಕೆಲಸಕ್ಕೆ ಅನುಗುಣವಾಗಿ ಅವರವರಿಗೆ ಸಿಗ್ತಕ್ಕಂಥ ಊಟವನ್ನು ತಯಾರು ಮಾಡಿದರು ಅಂತ ನಮಗೆ ಇತಿಹಾಸ ತಿಳಿಸ್ಕೊಡುತ್ತೆ. ಐದಕ್ಕಿ ಮಾರಮ್ಮನ ಮನೆಯಲ್ಲಿ ಅವನ ಯಜಮಾನನಿಗೆ ಕೊಟ್ಟಿದ್ದಂಥ ಕೆಲಸ ಅವನ 4-6 ಬೀದಿಗಳನ್ನು ಸ್ವಚ್ಛ ಮಾಡುವುದು. ಈಗಿನ ಕಾಲದ ಥರ ಕ್ಲೀನ್ಡ್ ರೈಸು, ಕ್ಲೀನ್ಡ್ ಧಾನ್ಯಗಳು ಸಿಗ್ತಿರಲಿಲ್ಲ. ಕಸ ಕಡ್ಡಿಗೆ ಸಮೇತ ಈ ಸಂಕ್ರಾಂತಿನಲ್ಲಿ ಒಟ್ಟು ಮಾಡ್ದಂಗೆ ಬಂದಾಗ ಧೂಳು ಪಾಳು ಇರ್ತಿತ್ತು. ಅದನ್ನೆಲ್ಲ ಹೆಣ್ಣುಮಕ್ಕಳು ಕೂತ್ಕೊಂಡು ಆರಿಸ್ಬೇಕಾಗಿತ್ತು. ಅಕ್ಕಿ ಆರಿಸ್ಬೇಕು, ಜೋಳ ಆರಿಸ್ಬೇಕು, ಗೋಧಿ ಆರಿಸ್ಬೇಕು, ಕಸ ಕಡ್ಡಿನ ತೆಗೆದು ಹೊರಗಡೆ ಹಾಕಬೇಕು. ಇಂಥ ಸಂದರ್ಭದಲ್ಲಿ ಹಾಗೂ ಹೀಗೂ 4 ಕಾಳು ಹೊರಗಡೆ ಹೋಗಿರುತ್ತೆ. ಅದನ್ನು ಸ್ವಚ್ಛ ಮಾಡಿ ಅದನ್ನೆಲ್ಲ ತೊಗೊಂಡು ಬಂದು ತನ್ನ ಕಾಯಕದಿಂದ ಅವನು ಅದನ್ನು ಅರ್ಪಿಸಿ ಮಾಡಬೇಕಾಗಿದ್ದಂಥ ಕೆಲಸವನ್ನು ಆ ಐದಕ್ಕಿ ಮಾರಮ್ಮನ ಗಂಡನಿಗೆ ಕೊಟ್ಟಿರ್ತಾರೆ. ಒಂದು ದಿವಸ ಆ ಮಾರಮ್ಮನ ಯಜಮಾನರಿಗೆ ಅನಾರೋಗ್ಯ, ಜ್ವರ ಬಂದುಬಿಟ್ಟಿದೆ, ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗ್ತಾನೆ. ಪುಣ್ಯಾತ್ಮರು ಯಾರೋ ಪಾಪ ಈ ಜ್ವರದಲ್ಲಿದ್ದಾನೆ ಬೇಡ ಅಂಥೇಳಿ ಮನೆ ಮುಂದೆ ಒಂದು ಅರ್ಧ kg ಅಷ್ಟು ಚೆಲ್ಬಿಟ್ಟಿರ್ತಾರೆ. ಹೋಗಲಿ ತೊಗೊಂಡೋಗ್ಲಿ ಪಾಪ ಜ್ವರದಲ್ಲಿದ್ದಾನೆ ಅಂತ. ಇವನು ಅಲ್ಲಿ 4 ಬೀದಿ ಗುಡಿಸ್ಬೇಕಾಗಿತ್ತು. ಅದಕ್ಕೊಂದು ಸಮಯ ತಗೊಳ್ತಿತ್ತು. ಮಾರಮ್ಮಂಗೆ ಗೊತ್ತಿತ್ತು ಇಷ್ಟೊತ್ತಾಗತ್ತೆ ನಮ್ಮ ಯಜಮಾನರು ಹೋದರೆ ವಾಪಸ್ ಬರೋದು ಅಂತ. ಅವತ್ತು ಬೇಗ ಬಂದುಬಿಟ್ಟಿದ್ದಾರೆ, ಎಂದಿಗಿಂತ ಜಾಸ್ತಿ ತಂದುಬಿಟ್ಟಿದ್ದಾರೆ ಧಾನ್ಯನ. ಅವಳು ಮನಸ್ಸಿಗೆ ಅನಿಸುತ್ತೆ ಇವನೇನೋ ಮಾಡಿದ್ದಾನೆ ಇವತ್ತು ಚೇಷ್ಟೆ ಅಂತ. ಎಲ್ಲ ಶರಣೆಯರಿಗೆ ಇದೊಂದು ಕಿವಿ ಮಾತಾಗಬೇಕಮ್ಮ, ಎಲ್ಲ ಶರಣೆಯರಿಗೆ ಇದು ಕಿವಿ ಮಾತಾಗಬೇಕು. ನಿಮ್ಮ ಯಜಮಾನರು ತಿಂಗಳಿಗೆ ಬರುವ ಪಗಾರವನ್ನು ಬಿಟ್ಟು ಹೆಚ್ಚಿನದ್ದನ್ನೇನಾದರೂ ತಂದಿದ್ದಾರೆ ಅಂದರೆ ವಾಪಸ್ ಕಳಿಸಿ. ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿ. ನನ್ನ ಒಂದು ತಮಗೆ ಕೊಡ್ತಕ್ಕಂಥ ಪ್ರಾಮಿಸ್,
5 ವರ್ಷಗಳ ಕಾಲ ಇದು ನಡೆದುಬಿಟ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತೇನು ಕಾಯ್ದೆ ಇದೆ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಂತ, ಅದನ್ನು ಕಿತ್ತು ಬಿಸಾಕ್ಬೋದು. ಹಾಗೆ ಅವರು ವಾಪಸ್ ಇವನು ತಂದಂತಹ ಒಂದು ಅಕ್ಕಿಯನ್ನು ಕೇಳ್ತಾಳೆ ಮಾರಮ್ಮ, ನಮ್ಮ ಹಾಗೆ ನಿಮ್ಮಾಗೆ PhD ಮಾಡಿ LLB ಮಾಡಿ ML ಮಾಡಿ ಅಂತೆಲ್ಲ ಮಾಡಬೇಕಾದಂಥದ್ದಲ್ಲ, ಶುದ್ಧ ವಿಜ್ಞಾನ ಇತ್ತು. ಗಮ್ಯ ಏನು? ಕರ್ಕೊಂಡ ಮೇಲೆ ಶಿವ ಹುಟ್ಟಿಸಿದ ಶಿವ ಹುಲ್ ಮೇಯಿಸದೇ ಇರ್ತಾನಂತ. ನನಗೊಂದು ಕೆಲಸ ಇದೆ, ನಮ್ಮ ಯಜಮಾನರ ಆ ಕೆಲಸದಲ್ಲಿ ತರಬೇಕು, ಅದರಿಂದ ನಾನು ಕಾಯಕವಲದಲ್ಲಿ ಬಂದಂಥ ಶುದ್ಧವಾಗಿರ್ತಕ್ಕಂತಹ ಉತ್ಪನ್ನವನ್ನು ಉಣ್ಣಬೇಕು ಅಂತಕ್ಕಂಥ ಒಂದು ಶುದ್ಧ ಜ್ಞಾನವನ್ನು ಹೊಂದಿದ್ದಂಥ ಮಾರಮ್ಮ ಅಂತಕ್ಕಂಥ ಶರಣೆ ಹೇಳ್ತಾಳೆ, ಎಲ್ಲಿಂದ ಬಂತಿದ್ದನ್ನ ನಿಜ ಹೇಳಿಬಿಡು, ಖರೇನೇ ಹೇಳಿಬಿಡು ಅಂತಂದು. ಅವ ಹೇಳ್ತಾನೆ, ನಾನು ಎಲ್ಲಿಂದನೂ ಕದಿಲಿಲ್ವೇ, ಇಂಥವ್ರ ಮನೆ ಮುಂದೆ ಹೋಗಿದ್ದೆ, ಅವ್ರ ಮನೆ ಮುಂದೆ ಸಿಕ್ತು, ಬೇಕಾದ್ರೆ ನೀವು ಹೋಗಿ ಕೇಳು ಅಂತ. ಒಳಪ್ತಾಳೆ ಮಾತನ್ನ, ಗಂಡನ ಮಾತನ್ನ ಒಪ್ತಾಳೆ. ಇದು ನೀನು ದುಡಿದು ತಂದಿದ್ದಲ್ಲ, ನಾವಿರೋದು ಇಬ್ಬರು, ನಾಳೆದು ಯೋಚನೆ ಬೇಡ, ಇವತ್ತಿಗೆ ಎಷ್ಟು ಬೇಕು, ನನಗೊಂದಿಷ್ಟು ನಿನಗೊಂದಿಷ್ಟು, ಅದಷ್ಟನ್ನು ಉಳಿಸ್ಕೊಳ್ಳೋಣ, ಮಿಕ್ಕಿದ್ದನ್ನು ಹೋಗಿ ಬಸವಣ್ಣನ ಭಂಡಾರಕ್ಕೆ ಹಾಕಿ ಬಾ ಅಂದರೆ ಮಾತ್ರ ನಾನು ನಿನಗೆ ಇವತ್ತಿನ ಮುಂದಿನ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ತಂದಂತಹ ಕಾಯಕದಿಂದ ಬಂದಂತಹ ಆ ಧಾನ್ಯದಿಂದ ಅಡುಗೆಯನ್ನು ಮಾಡಿ ಅವತ್ತಿನ ದಿನ ವಂಚಿತರಾದಂತಹ ಯಾರಾದರೂ ಬರುವರ ಅಂತ ಕಾದು ಯಾರೂ ಬರದಿದ್ದ ಪಕ್ಷಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಇಡ್ತಕ್ಕಂಥದ್ದಕ್ಕೆ ದಾಸೋಹ ಅಂತ ಕರೆದರು. ಅಲ್ಲಿಗೇನಾಯಿತು, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ನಿಮ್ಮ ಮನೆಗೆ ಪಾಯಸ ಮಾಡಿರಿ, ತಿನ್ನೋಕ್ಕೆ ಮುಂಚೆ ಯಾರಿಗಾರು ಒಬ್ಬರು ಕೊಟ್ಟು ತಿನ್ನಿರಿ ಅಂತಂದರು. ಕಾಯಕದಿಂದ ದಾಸೋಹಕ್ಕೆ ಬಂತು. ಹಾಗೆ ದಾಸೋಹಕ್ಕೆ ಇಟ್ಟು ಯಾರೂ ಸಿಗದಿದ್ದ ಪಕ್ಷದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅದನ್ನು ಕೊಟ್ಟು ಮಿಕ್ಕಿದ್ದು ಪ್ರಸಾದ. ಇವತ್ತೇನಾಗ್ತಾ ಇದೆ, ರೆಡಿಮೇಡ್ ಪ್ರಸಾದ ಅವೈಲಬಲ್ ಇನ್ ದಿ ಫಾರ್ಮ್ ಆಫ್ ಎ ಪ್ಲಾಸ್ಟಿಕ್ ಕವರ್ ಫಾರ್ 10 rupees. ಸೊ ಯು ಆರ್ ಟ್ರೈಂಗ್ ಟು ಬೈ ದಿ ಪ್ರಸಾದ. ಅರ್ನಿಂಗ್ ಇಲ್ಲ, ಕಾಯಕದಿಂದ ಬಂದಿಲ್ಲ, ದಾಸೋಹಕ್ಕಿಡಲಿಲ್ಲ. ನಮ್ಮಲ್ಲಿ ಚೆನ್ನಾಗಿದೆ, ಶಿವ ಕಣ್ಬಿಟ್ಟು ನೋಡಿದ್ದಾನೆ, ನಮ್ಮ ಪೂರ್ವಜರು ಮಾಡಿದ ಪುಣ್ಯ, ದೇವರು ನನಗೆ ಚೆನ್ನಾಗಿಟ್ಟಿದ್ದಾನೆ, ತುಪ್ಪ ಇದೆ ಮನೆಯಲ್ಲಿ, ಯೋಚನೆ ಮಾಡಬೇಕಾಗಿಲ್ಲ, ಉತ್ತಮ ಜನರನ್ನು ಕರೆದಿದ್ದೀನಿ, ರುಚಿಯಾದ ಒಂದು ಆಹಾರವನ್ನು ಮಾಡಿದ್ದೀನಿ, ದೇವ್ರ ಮುಂದೆ ಇಟ್ಬಿಟ್ಟು ಕೈನ ಹಿಂಗೆ ಅಂದ್ಬಿಟ್ಟು ತೊಗೊಳಪ್ಪ ಅಂತಂದ್ಬಿಟ್ಟು ಅದನ್ನು ನಾವು ತಿನ್ಬಿಡೋದು ಪ್ರಸಾದ ಆಗಲಿಲ್ಲ. ಬಸವಣ್ಣವ್ರು ಅದಕ್ಕೆ ಹೇಳ್ತಾರೆ, ನಾಯಿಯ ಮೊಲೆಯಲ್ಲಿರ್ತಕ್ಕಂಥ ಹಾಲು ಪಂಚಾಮೃತಕ್ಕಲ್ಲ ಅಂತ. ನ್ಯಾಯವಾದ ದುಡ್ಡಿನನ್ನು ನೀವು ಸಂಪಾದನೆ ಮಾಡಿಲ್ಲವೆಂತಾದರೆ, ಅದರಿಂದ ನೀವು ಆ ಕಾಯಕದಿಂದ ಬಂದಂಥ ಗಳಿಕೆ ಇಲ್ಲ ಅಂತಾದರೆ, ಅಂತಹ ಗಳಿಕೆಯಿಂದ ನೀವು ದಾಸೋಹಕ್ಕಿಟ್ಟರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮ ಹತ್ತಿರ ಬಂದು ಒಂದು ಚೂರು ಕೂಡ ನೋಡೋದಿಲ್ಲ. ಅದು ನೋಡಿ ತಿಂದಿದ್ದಲ್ದಲ್ಲೇ ಮಿಕ್ಕಿದ್ದಾಗ್ದಲ್ಲೇ ಅದು ಪ್ರಸಾದ ಆಗಲ್ಲ. ಅಂತಹ ಪ್ರಸಾದವನ್ನೇನಾದರೂ ನೀವು ದಿನನಿತ್ಯ ತಿನ್ನುವಂತಾದರೆ ಭಗವಂತ ಹೇಳ್ತಾನೆ, ನೀವು ಮಾಡೋದೆಲ್ಲ ಮಾಡ್ತಾಯಿರಪ್ಪ, ನನಗೂ ಒಂದು ಟೈಮ್ ಬರುತ್ತೆ, ICU ಅಂತಾನೆ. ಅದೇ ICU. ನಿಮ್ಗೆ ಅನಿಸಿರುತ್ತೆ, ಸಾಹೇಬ್ರೆ ನೀವೇನೋ ಹೇಳ್ತೀರಿ, ನಮ್ಮ ಕಣ್ಣು ಮುಂದೆನೇ ಇದ್ದಾನೆ, ಹೋದ ವರ್ಷ ಸ್ವಿಫ್ಟ್ ಕಾರು, ಈ ವರ್ಷ ಬೆನ್ಸ್ ಕಾರು, ಏನೂ ಆಗಲೇ ಇಲ್ವೇ ಅವನಿಗೆ, ನಾವು ಅದೇ ಸೈಕಲ್ನಾಗ ಅಡ್ಡಾಡ್ತಿದ್ದೀವಿ. ಆವಾಗ ಭಗವಂತ ಹೇಳಿದ್ದು ICU ಅಂತ. ಕನಕದಾಸರು ಹೇಳ್ತಾರೆ, ಯಾರೂ ಸಂಗಡ ಬಾಹೋರಿಲ್ಲ. ಆಗಿನ ಕಾಲದ ICUನ ಅವರು ವರ್ಣನೆ ಮಾಡ್ತಾರೆ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು. ಯಾರೂ ಸಂಗಡ ಬಾಹೋರಿಲ್ಲ. ಸ್ನೇಹಿತರೆ, ಮಕ್ಕಳು ಫಾರಿನಲ್ಲಿರೋರಿಗೆ ಗೊತ್ತಿರುತ್ತೆ ಇಲ್ಲಿರೋರಿಗೆ ಹೆಂಗೆ ದುಡ್ಡು ಕಳಿಸೋದು ಅಂತ. ಇಲ್ಲಿಂದ ನಮ್ಮ ರೂಪಾಯಿ ನಡೆಯೋಂಗಿಲ್ಲ. ಇಲ್ಲಿ ನೀವು ಹೋಗಿ ಒಂದು ಕಂಪ್ನಿ ಇರುತ್ತೆ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅಂತ. ಆ ಕಂಪ್ನಿಗೆ ಹೋಗಿ ರೊಕ್ಕ ಕೊಡಬೇಕು. ನೀವು 100 ರೂಪಾಯಿ ಕೊಟ್ಟರೆ ಅವ್ರ ಲೆಕ್ಕಾಚಾರದಲ್ಲಿ 1 ರೂಪಾಯಿ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಡಾಲರ್ನಲ್ಲಿ. ಇವತ್ತು ಅಲ್ಲಿಗೆ ಬಂದು ತಲುಪಿದ್ದೀವಿ ನಾವು. 80 ರೂಪಾಯಿ ನಾವು ಇಲ್ಲಿ ಕೊಟ್ಟರೆ ಅಲ್ಲಿ $1 ಸಿಕ್ದಂಗೆ. ನೀವು ಕಷ್ಟಪಟ್ಟು ಇಲ್ಲೆಲ್ಲ ಮಾಡಿ ಸಂಕ್ರಾಂತಿಗೆ ಎಲ್ಲ ಮಾಡಬೇಕಾದ್ದೆಲ್ಲ ಮಾಡಿ, ಪೈರು ತೆಗೆದು ಪಚ್ಚೆ ತೆಗೆದು ಗವಿಸಿದ್ದೇಶ್ವರನ ಮಠಕ್ಕೆ ಕೊಟ್ಟು
ಉಳಿದಿದ್ದು ಮಳಿದಿದ್ದೆಲ್ಲ ರೆಡಿ ಮಾಡಿ ನಿಮ್ಮನೆಗೆ ಒಂದಿಷ್ಟುಕೊಂಡು ಮಿಕ್ಕಿದ ದುಡ್ಡನ್ನು ಮಾಡಿ ನನ್ನ ಮಗ ಅಲ್ಲಿ ಚೆನ್ನಾಗಿದ್ದಾನೆ, ನನ್ನ ಮಗಳು ಚೆನ್ನಾಗಿದ್ದಾನೆ ಅಂತ ಕಳಿಸ್ಕೊಡ್ತೀರಿ. ಅವರು ಅಲ್ಲಿ ಚೆನ್ನಾಗಿರ್ತಾರೆ, ಉತ್ತಮವಾಗಿರ್ತಕ್ಕಂಥವ್ರು ಉತ್ತಮವಾಗಿ ವಾಪಸ್ ಬರ್ತಾರೆ. ಅಲ್ಲಿಗೇನಾಯಿತು, ಇಲ್ಲಿ ದುಡಿದಂಥ ಹಣವನ್ನು ಅಲ್ಲಿಗೆ ಕಳಿಸ್ಬೇಕಾದಾಗ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅನ್ನೋದ್ರ ಮುಖಾಂತರ ಕಳಿಸಿದ್ವಿ. ಅಲ್ಲಿಗೆ ಕಳ್ಸೋಕ್ಕೆ ಯಾವ ಮನಿ ಯೂನಿಯನ್ ಟ್ರಾನ್ಸ್ಫರ್ ಇದೆ ರೀ? ಅಲ್ಲಿಗೆ ಬರ್ತೀರಾ ಅಂತ ಕೇಳಿದ್ನಲ್ಲ, ಅಲ್ಲಿ ರೂಪಾಯಿ ನಡೆಯೋಂಗಿಲ್ಲ. ಮತ್ತೆಲ್ಲಿಗೆ ಕಳಿಸೋದು ನಾವಾಗ? ಏನು ಕಳಿಸೋದು? ಏನು ತೊಗೊಂಡು ಹೋಗ್ಬೋದು ಇಲ್ಲಿಂದ? ಒಂದು ಮಗು ಇವತ್ತು ಈ ಕ್ಷಣ ಜನನವಾಯಿತು ಅಂತಂದರೆ ಅಲ್ಲಿ ಸಿಸ್ಟಮ್ ಹೆಂಗಿದೆ ಅಂದರೆ ಅದಕ್ಕೆ ರಿಟರ್ನ್ ಟಿಕೆಟ್ನ ಪಾಸ್ಪೋರ್ಟ್ನ ರೆಡಿ ಮಾಡಿ ಕೊಟ್ಬಿಟ್ಟೇ ಕಳಿಸಿರ್ತಾರೆ. ಅದು ನಮಗೆ ಡೇಟು ಟೈಮು ಅಷ್ಟೇ ಗೊತ್ತಿಲ್ಲ. ಮತ್ತು ಆ ಫ್ಲೈಟ್ ಇದೆಯಲ್ಲ, ಆ ಫ್ಲೈಟ್ ಯಾವತ್ತೂ ಒಂದು ದಿನನೂ ಒಂದು ಕ್ಷಣನೂ ನಿಲ್ಲೋದಿಲ್ಲ, ಲೇಟ್ ಆಗೋದಿಲ್ಲ. ದಾಸರು ಹೇಳಿದ್ರು, ಅಂತಕನ್ನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ ಅಂತ. ಯಮನ್ ಭಟ್ರಿಗೆ ಮದುವೆ ಮನೆ ಇದೆ ಕಣೋ, ಹೆಣ್ಣನ್ನು ನಾನು ದಾರೆ ಎರೆದು ಕೊಟ್ಬಿಟ್ಟು ಕನ್ಯಾ ಪುಣ್ಯ ತೆಗೆದುಕೊಂಡು ಕನ್ಯಾದಾನ ಮಾಡಿದ ಪುಣ್ಯ ತೊಗೊಂಡು ಬರ್ತೀನಿ ಅಂದರೆ ಪರವಾಗಿಲ್ಲ, ಅದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ನಡಿ ಅಂತಾನೆ. ಮಕ್ಕಳು ಹಾಲು ಕುಡಿತಿದೆ ಕಣೋ, ಕುಡಿಸ್ಬಿಟ್ಟು ಬರ್ತೀನಿ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾನೆ, ತಾಯಿನ ಎತ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಅಂತಕನ್ನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ ಅಂತ ಹೇಳಿದ್ರು ದಾಸರು, ಎಚ್ಚರಿಸಿದ್ರು ನಮಗೆ. ಹಾಗಾದರೆ ಏನು ತಗೊಂಡು ಹೋಗ್ಬೋದು ಸರ್ ನಾವು? ಅಲೆಕ್ಸಾಂಡ್ರು ತನ್ನ ಸಮಾಧಿಯಿಂದ ಒಂದು ಕೈಯನ್ನು ಹೊರಗೆ ಇಟ್ಟು ನನ್ನನ್ನು ಸಮಾಧಿ ಮಾಡಿ ಅಂತ ಕೇಳ್ಕೊತಾನೆ. ಯಾಕೆ ಕೇಳ್ಕೊತಾನೆ ಆ ರೀತಿ ಅಂತ ಕೇಳಿದ್ರೆ, ಇಡೀ ಭೂಮಂಡಲವನ್ನು ನಾನು ಗೆದ್ದೆ, ಇಲ್ಲಿಂದ ನಾನು ಏನನ್ನೂ ಪಡೆದುಕೊಂಡು ಹೋಗಲಾಗಲಿಲ್ಲ ಅನ್ನೋದನ್ನು ಜನಗಳಿಗೆ ತೋರಿಸಿ, ಹುಚ್ಚು ಹಣದ ಹಿಂದೆ, ಹುಚ್ಚು ಕೀರ್ತಿಯ ಹಿಂದೆ ಅಲಿಬೇಡಿ ಹುಚ್ಚಪ್ಪಗಳಿರ, ಬೇಡ ಅಂತ ಹೇಳಿ ಕೈಯನ್ನು ಹೊರಗಿಟ್ಟು ಹೋಗ್ತಾನೆ. ನಾವು ಬುದ್ಧಿ ಕಲ್ತವ? ಇಲ್ಲ. ICUಲಿದ್ದೀವಿ, ಕಣ್ಮುಂದೆ ಕಾಣ್ತಾ ಇದೆ ಸಾವು. ಆಗಲೂ ಅದೊಂದು ಏನಾಯಿತು ನೋಡ್ಬಿಡೋ, ಮೊನ್ನೆ ಹಾಕಿದ್ನಲ್ಲ ಲಾಟ್ರಿ ಟಿಕೆಟು ಹೊಡಿತೋ ಇಲ್ಲೋ ಅಂತ ಕೇಳ್ತಾನೆ. ಹಾಗಾದರೆ ಏನು ತಗೊಂಡು ಹೋಗೋಕ್ಕಾಗುತ್ತೆ ಅಂತ ಕೇಳಿದ್ರೆ ಕನಕದಾಸರು ಮುಂದಿನ ನುಡಿನಲ್ಲಿ ಹೇಳ್ತಾರೆ, ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳೋ, ಕರುಣಾನಿಧಿ ಕಾಗಿನೆಲೆಯಾದಿ ಕೇಶವ ನಿನ್ನ ಕಾಯುವನು ಅಂತಾರೆ. ಎಲ್ಲ ವಚನಗಳಲ್ಲಿ, ಎಲ್ಲ ದಾಸ ಸಾಹಿತ್ಯದಲ್ಲಿ ಈ ನಾಡು ಅತ್ಯಂತ ಶ್ರೀಮಂತವಾಗಿ ನಮಗೆ ಕೊಟ್ಟೋದಂತಹ ವಿಚಾರಗಳನ್ನು ನಾವಿವತ್ತು ಮರಿತಾ ಇದ್ದೀವಿ. ಬೇಡದ ಪಾಶ್ಚಾತ್ಯ ಸಂಸ್ಕೃತಿಗೆ ಮರಳಾಗಿದ್ದೀವಿ. ಅಜ್ಜ ಅವರು ಹೇಳಿದಂತಹ ಉತ್ತಮವಾದ ಖಾದ್ಯ ಇವತ್ತು ನಮ್ಮ ನಾಲಿಗೆಗೆ ರುಚಿ ಬರ್ತಿಲ್ಲ. ಮೃಷ್ಟಾನ್ನವಾಗಿರ್ತಕ್ಕಂಥದ್ದನ್ನು ಇಟ್ಟಿದ್ದೀವಿ. ರೊಟ್ಟಿ ತಿಂದವ ಗಟ್ಟಿಯಾದವ, ಮುದ್ದೆ ಉಂಡವ ನಿರೋಗಿಯಾದವ ಅಂತ ಹೇಳಿದಂಥ ಗಾದೆಯನ್ನು ಬಿಟ್ಟಿದ್ದೀವಿ. ಇಂಥ ಎಲ್ಲ ವಿಚಾರಗಳನ್ನ ನಾವು ಬಿಟ್ಟ ಮೇಲೆ ಏನು ನಮ್ಮ ಮಕ್ಕಳು ಯಾಕೆ ಸರಿ ಹೋಗ್ತಾ ಇಲ್ಲ ಅಂತಂದರೆ, 2 ಮಿನಿಟ್ಸ್ ಮ್ಯಾಗಿ ಅಲ್ಲ, 2 ಮಿನಿಟ್ಸ್ ಮ್ಯಾಗಿ ಆದಮೇಲೆ ಅಪ್ಪನ ಪ್ರೀತಿ 2 ಮಿನಿಟ್ಸ್ ಅಲ್ಲ, ಅಮ್ಮನ ಪ್ರೀತಿ 2 ಮಿನಿಟ್ಸ್ ಅಷ್ಟೇ ಅಲ್ವಾ? ಅಪ್ಪನ ಕೈಯಲ್ಲಿ ಒಂದು ಮೊಬೈಲು, ಅಮ್ಮನ ಕೈಯಲ್ಲಿ ಒಂದು ಮೊಬೈಲು, ಮಗುಗೆ 2 ಮಿನಿಟ್ಸ್ ಮ್ಯಾಗಿ ಅಲ್ದಲ್ಲೇ ಇನ್ನೇನು ಬೇಕು? ಮೊಬೈಲ್ ಬೇಕು. ವಿಜ್ಞಾನದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಅಪ್ಪಿಕೊಳ್ಳಬೇಕು. ಅದು ಯಾವುದೂ ಬೇಡ ಅಂತ ಹೇಳಿಲ್ಲ, ಎಲ್ಲವೂ ಮಾನವನ ಉನ್ನತಿಗೆ ಆಗಬೇಕು. ಮೊಬೈಲ್ನಲ್ಲಿ ರೀಲ್ಸ್ ಮಾಡ್ತಾನೋ, ಅಥವಾ ಬೆಳಗಿನಿಂದ ಸಂಜೆ ತನಕ ಫೇಸ್ಬುಕ್ಕಲ್ಲೋ ಮಗ್ನಳಾಗಿ ತನ್ನ ಗರ್ಭದಲ್ಲಿ ಜನಿಸಿದಂಥ ಕೂಸಿಗೆ 2 ದಿವಸಗಳ ಕಾಲ ಊಟವನ್ನೇ ಹಾಕ್ದಲ್ಲೇ ಅದು ಸತ್ತೋಗಿರ್ತಕ್ಕಂಥ ವಿಚಾರ ನಮ್ಮ ಕಣ್ಮುಂದೆ ಇದೆ. ಕಲಿಯುಗದಲ್ಲಿ ಇರ್ತಕ್ಕಂಥ ವಿಚಾರಗಳು ಒಂದೊಂದೇ ನಮಗೆ ಎಚ್ಚರಿಸಿರ್ತಕ್ಕಂಥದ್ದು ಗೋಚರವಾಗ್ತಿಲ್ವಾ? ಇವುಗಳನ್ನೆಲ್ಲ ನಾವು ಮನನೆಗೆ ತೆಗೆದುಕೊಂಡಾಗ ನಮಗೆ ಹಲವಾರು ಸಂಶಯಗಳು ಉಂಟಾಗ್ತವೆ. ಅಂತಹ ಸಂಶಯಗಳನ್ನೆಲ್ಲ ದೂರ ಮಾಡಬೇಕಾಗಿರ್ತಕ್ಕಂತಹ ಒಂದು ವೇದಿಕೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು. ತಮ್ಮಲ್ಲಿ ಮನಸ್ಸಿನಲ್ಲಿ ಉದ್ಭವವಾಗಿರ್ತಕ್ಕಂಥ ಹಲವಾರು ಸಂಶಯಗಳಿರ್ತವೆ. ಜೀವನ ಧರ್ಮ ಇರ್ಬೋದು, ನಾನು ನಡೀತಿರ್ತಕ್ಕಂಥ ದಾರಿ ಗಮ್ಯವನ್ನು ಮುಟ್ಟುತ್ತಾ ಅಂತ ಕೇಳ್ಕೊಳ್ಳಿ. ಎಲ್ಲರೂ ಡೌಟ್ ಬಂದರೆ ಬನ್ನಿ ಅಜ್ಜನ ಹತ್ರ, ಸರಿಪಡಿಸ್ಕೊಡ್ತಾರೆ.
ಆ ಗಮ್ಯದಲ್ಲಿ ಮುಟ್ಟುವುದಕ್ಕೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜ್ಞಾನ ವಿಜ್ಞಾನವನ್ನು ಇರ್ತಕ್ಕಂಥ ಗವಿಯನ್ನು ನಿಮ್ಮಲ್ಲೆಲ್ಲ ಗವಿ ಮಾಡ್ಕೊಳ್ಳಿ. ಅಜ್ಜನ ಕರುಣೆಯಿಂದ, ಸಂತರ ಆಶೀರ್ವಾದದಿಂದ ಆ ಗವಿಯಲ್ಲಿ ಶಿವ ಬಂದು ನೆಲೆಸೋ ದಿನ ದೂರ ಇಲ್ಲ. ಅದರಿಂದ ಬಸವಣ್ಣವ್ರು ಹೇಳಿದ್ದು ಅಂಗೈಲಿ ಲಿಂಗವೇ ತುಂಬೆ ಹೂವಿನ ಲಿಂಗವೇ ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ಒಂದು ಎಲೆ ಹಾಕಿ, ಒಂದು ಸಣ್ಣ ಹೂವಿಡಿ, ನಿಮ್ಮ ಕೈಲಾದರೆ ಬಿದ್ದಂತಹ ಹಣ್ಣುಗಳನ್ನು ತೆಗೆದುಕೊಡಿ, ಕಚ್ಚಿ ಕಚ್ಚಿ ರುಚಿಯನ್ನಿ ನೋಡಿ. ನನ್ನ ರಾಮನಿಗಾಗಿ ಅಂತ ತೆಗೆದಿಟ್ಟಂಥ ಶಬರಿಗೆ ಮುಕ್ತಿ ಕೊಡಲಿಲ್ಲವೇ ಶ್ರೀರಾಮ? ಅದರಿಂದ ಬಿದ್ದಂಥ ಹಣ್ಣನ್ನು ಇಟ್ಟಿಡಿ. ಪತ್ರಂ ಪುಷ್ಪಂ ಫಲಂ ತೋಯಂ. ಏನೂ ಇಗಲಿಲ್ಲ ಅಂತಂದರೆ ಒಂದು ತೊಟ್ಟು ನೀರು ಹಾಕಿ ಅದನ್ನು ವಾಪಸ್ ಕಾಡಿಗೆಗೆ ಇಟ್ಕೊಳ್ಳಿ, ಲಿಂಗ ಧಾರಣೆ ಮಾಡ್ಕೊಳ್ಳಿ. ನಿಮ್ಮ ಕೆಲಸವನ್ನು ಏನು ಭಗವಂತ ನಿಮಗೆ ಕೊಟ್ಟಿರ್ತಕ್ಕನೋ ಅಂತಹ ಕೆಲಸವನ್ನು ಶ್ರದ್ಧೆಯಿಂದ ನಮ್ಮ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಹೊಟ್ಟೋಗ್ಬಿಡ್ತು ಅಂತಂದರೆ ಅದು ಶುದ್ಧ ಕಾಯಕವಾಗುತ್ತೆ. ಅಂತಲ್ಲಿ ಯಾವುದಾದರೂ ಸಂಶಯಗಳು ಯಾರಿಗಾದರೂ ಬಂದಾಗ ಆ ಸಂಶಯಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಇರತಕ್ಕಂಥ ಕಾರ್ಯಕ್ರಮ ಇಂತಹ ಧಾರ್ಮಿಕ ಕಾರ್ಯಕ್ರಮ. ಸಮಾಗಮ, ಹಲವರನ್ನ ನೋಡ್ತೀವಿ, ಅವರಿಂದ ಉತ್ತೇಜನವಾಗ್ತೀವಿ. ಸಂತರನ್ನು ಕರೆಸಿ ತಮಗೆಲ್ಲ ಇರತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ. ಅಲ್ಲಿ ನಮಗೆ ಸಾಂಕೇತಿಕವಾಗಿ ರಥವನ್ನು ಎಳೆದ್ವಿ. ಆ ರಥದಲ್ಲಿ ನಾವು ಹಣ್ಣನ್ನು ಎಸೆದ್ವಿ, ಪತ್ರೆಯನ್ನು ಎಸೆದ್ವಿ, ಎಲ್ಲವನ್ನು ಎಸೆದ್ವಿ, ಹೂವನ್ನು ಹಾಕಿದ್ವಿ, ಶೃಂಗಾರ ಮಾಡಿದ್ವಿ. ಇವೆಲ್ಲವೂ ಸರಿಯಾಯಿತು. ಇಂಥವನ್ನೆಲ್ಲ ಮಾಡಿದ ಮೇಲೆ ನಮಗೆ ಅದೇನು ದ್ಯೋತಕವಾಗಬೇಕು? ರಥದ ಮೇಲಿನ ಶಿಖರ ನಮಗೆ ದ್ಯೋತಕವಾಗಬೇಕು. ಆ ಉತ್ತುಂಗವನ್ನು ನಾವು ಮುಟ್ಟುತ್ತೀವಿ ಅಂತಕ್ಕಂಥ ಸದ್ವಿಚಾರ ನಮ್ಮ ಮನಸ್ಸಿನಲ್ಲಿ ಮುಟ್ಟಬೇಕು. ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ನಮ್ಮನ್ನು ಉನ್ನತೀಕರಿಸಿಕೊಳ್ತಕ್ಕಂಥ ದೃಷ್ಟಿಯಿಂದ ಆ ಒಂದು ರಥದ ಕಲಶ ನಮಗೆ ಕಾಣಬರಬೇಕು. ಅದು ನಮಗೆ ಕಾಣ್ತಕ್ಕಂಥ ರಥ. ಕಣ್ಣೆದರಿಗೆ ಕಾಣದಿರ್ತಕ್ಕಂಥ ರಥ ಏನಿದೆ ಅದು ಅಧ್ಯಾತ್ಮ ರಥ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಅಂದರು. ಅಲ್ಲಿ ನೋಡ್ರಿ ನೀವು ಇವತ್ತಿನ ದಿವಸ ಆ ಕಳಶಕ್ಕಿರ್ತಕ್ಕಂಥ ಏನು ಜಗಮಗ ಜಗಮಗ ಅಂತ ದೀಪ ಹಾಕಿ ನಿಲ್ಲಿಸಿದ್ದಾರೆ, ಅಂತಹ ಈ ಶಿರ ಏನಿದೆ ಇದು ಹೊನ್ನ ಕಳಸ ಅಂತ ಕರೆದ್ರು ಬಸವಣ್ಣವರು. ಯಾಕೆ ಹೊನ್ನ ಕಳಸ ಅಂತ ಕರೆದ್ರು ಅಂದರೆ, ಬರೇ ಜ್ಞಾನವಿದ್ದರೆ ಸಾಲದು, ವಿಶೇಷವಾಗಿರ್ತಕ್ಕಂಥ ವಿಜ್ಞಾನ ಇಲ್ಲಿ ಇದ್ದಾಗ ಈ ಎಲ್ಲ 200 ವ್ಯಾಟ್ಸಿನ ಲೈಟ್ಗಳು ಹೋಗ್ಬಿಟ್ರು. ಈ ಒಂದು ಹೊನ್ನ ಶಿರಸ ಅಂತ ಇರ್ತಕ್ಕಂಥ ಹೊನ್ನ ಕಳಸ ಅಂತ ಏನು ಶಿರ ಇದೆ, ಇದರಿಂದ ಸ್ವಯಂ ಪ್ರಭೆಗಳಾಗಿ ಪ್ರತಿಯೊಬ್ಬ ಶರಣೆಯರು ಬೆಳಗಬಹುದು ಅಂತ ಅನ್ನೋದನ್ನು ತೋರಿಸೋದಕ್ಕೆ ಹೇಳಿದ್ರು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ್ರು. ಯಾಕೆ ಇದನ್ನೆಲ್ಲ ಹೇಳಿದ್ರು ನಮಗೆ ಆವತ್ತಿನ ದಿನ ವಚನದಲ್ಲಿ ಅಂದರೆ, ಉತ್ತಮವಾಗಿರ್ತಕ್ಕಂತಹ ಸದ್ವಿಚಾರಗಳನ್ನು ಈ ನಾಡು ಪ್ರಪಂಚಕ್ಕೆಲ್ಲ ಹಂಚಿತ್ತು. ಆಗ ನಮಗೆ ಕಾಲಘಟ್ಟದಲ್ಲಿ ಆದಂತಹ ದಾಳಿಗಳಿಂದ ಸಂಸ್ಕೃತ ನಶಿಸಿ ಹೋಯಿತು. ತಮಗೆಲ್ಲ ತಿಳಿದಿರಲಿ ಸ್ನೇಹಿತರೆ, ಯಾವ ದೇಶದಲ್ಲಿ ಸಂಸ್ಕೃತಿ ನಾಶ ಆಗುತ್ತೆ ಅಂತಂದರೆ ಆ ದೇಶ ಅಳೆದು ಹೋಗುತ್ತೆ. ಪರಕೀಯರಲ್ಲಿ ಸೇರಿಸ್ತಾರೆ, ಅವರ ಸಂಸ್ಕೃತಿಯನ್ನು ನೆನೆಡ್ತಾರೆ. ಈ ದೇಶದಲ್ಲಾಗಿದ್ದು ಅದೇ. ಸಂಸ್ಕೃತ ಹೋಯಿತು, ಸಂಸ್ಕೃತಿ ಹೋಯಿತು. ಸಂಸ್ಕೃತವಿದ್ದರೆ ಸಂಸ್ಕೃತಿ ಆಯಿತು. ಮನೆಗಳಲ್ಲಿ ತಾಯಂದರು ಸಂಜೆ ಆದರೆ ದೇವರ ದೀಪವನ್ನು ಇಟ್ಟು ಶರಣನಿಗೊಂದು ನಮಸ್ಕಾರ ಹಾಕಿ, ಬಸವಣ್ಣನಿಗೊಂದು ನಮಸ್ಕಾರ ಹಾಕಿ, ನೀವು ಇಷ್ಟಪಟ್ಟಂಥ ದೈವಕ್ಕೆ ಒಂದು ನಮಸ್ಕಾರವನ್ನು ಹಾಕಿ ವಿಭೂತಿ ಧಾರಣೆ ಮಾಡಿ, ಮಗಳೇ ಬಾ ನಾಳೆ ಶಾಲೆದೇನಿದೆ ಕೇಳೋಣ ಅಂತ ಹೇಳಿದಂಥ ಶರಣೆಯರ ಮನೆಯಲ್ಲಿ ಆ ಹುಡುಗಿ 6 ಗಂಟೆಗೆ ನಮ್ಮಮ್ಮ ಕಾಯ್ತಿರ್ತಾಳೆ ಅಂತ ವಾಪಸ್ ಬರಲ್ವಾ? ಆ ತಾಯಂದ್ರೆ ಇವತ್ತು ಕಾಣ್ತಿಲ್ವೇ ನನಗೆ? 6 ಗಂಟೆಯಿಂದ ಬೇರೆ ಬೇರೆ ಸೀರಿಯಲ್ಲು, ಮನೆಯೊಂದು 3 ಬಾಗಿಲು, ಹೀಗೆ ಏನೇನೋ ಬರುತ್ತೆ. ಯಾವ ಸೀರಿಯಲ್ಲಲ್ಲಾರು ನೋಡಿ ನೀವು ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಾರಾ? ಇಲ್ಲ.
ಅಜ್ಜ ಅವರೊಂದು ಮಾತಂದರು, ಲವ್ ಅಟ್ ಫಸ್ಟ್ ಸೈಟ್ ಅಂತ. ಅದಕ್ಕೆ ಕಾರಣ ಇಷ್ಟ ಆಯಿತು. ಯಾರಿಗೆ ಕೂಡ ಮನಸ್ಸಿನಲ್ಲಿ ತನಗೆ ಇಷ್ಟವಾದದ್ದನ್ನು ನಿಜ ಜೀವನದಲ್ಲಿ ಸಾಧಿಸಿಕೊಳ್ಳಲು ಆಗುವುದಿಲ್ಲವೋ ಅವರೆಲ್ಲರೂ ಕೂಡ ಅದನ್ನು ಕಲ್ಪನಾ ಲೋಕದಲ್ಲಿ ವಿಹರಿಸಿ ಅದನ್ನು ಪಡ್ಕೋತಾರೆ ಅನ್ನೋದು ಸೈಕಾಲಜಿ, ಮನಃಶಾಸ್ತ್ರಜ್ಞರು ಹೇಳ್ತಕ್ಕಂಥದ್ದು. ನಿಮಗೆ ಏನೇನು ಹೊರಗಡೆ ಪ್ರಪಂಚದಲ್ಲಿ ಸಿಗಲಿಲ್ಲವೋ ಅದನ್ನು ಸ್ವಲ್ಪ ಕಾಲ ಕಾಲ್ಪನಿಕವಾಗಿ ಧಾರಾವಾಹಿಗಳನ್ನು ಮುಖಾಂತರ ತೋರಿಸಿ ನಿಮ್ಮನ್ನು ಹಾಳು ಮಾಡ್ತಕ್ಕಂಥ ಮಾರ್ಗವೇ ದೂರದರ್ಶನದ ಪೆಟ್ಟಿಗೆ. ಈಗ ಅದು ಹೋಯಿತು, ಬಿಗ್ ಟಿ ವಿಯಿಂದ ಸ್ಮಾಲ್ ಟಿ ವಿಗೆ ಬಂದುಬಿಟ್ಟಿದ್ದೀವಿ. ಮನೆ ಒಂದೇ, ರೂಮ್ಗಳು 3, ಇರೋದು ತಂದೆ ತಾಯಿ ಮಗ ಮಗಳು, ಕೆಲವು ಕಡೆ ಒಂದೇ, ಅದಕ್ಕೆ 3 ರೂಮು. ರೈಟ್ ಟು ಪ್ರೈವೇಸಿ, ನನಗೆ ಪ್ರೈವೇಸಿ ಬೇಕು ಅಂತ. ಮಗ ಮನೆಗೆ ಹೋಗಿ ಒಳಗಡೆ ಬಾಗಿಲಾಕೊಂಡ್ಬಿಟ್ರೆ ತಂದೆ ತಾಯಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಕೇಳಬೇಕು. ಒಟ್ಟು ಕೂತು ಉಣ್ಣೋಂಗಿಲ್ಲ, ಒಟ್ಟು ಕೂತು ಚರ್ಚೆ ಮಾಡೋಂಗಿಲ್ಲ. ರೊಟ್ಟಿ ಮಾಡಿದ್ದೀನಿ ಬಾರು ಅಂತಾನೆ, ನಿನ್ನ ರೊಟ್ಟಿ ನೀನೇ ತಿನ್ಕೋ ಅಂತ ಮೆಸೇಜ್ ಹಾಕ್ತಾನೆ. ಮತ್ತೇನೋ ಮಾಡ್ತೇವೆ ಹೊಟ್ಟೆ ಹಸಲ್ವೇನೋ ಅಂದರೆ, ಸ್ವಿಗ್ಗಿನಾಗಿ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಪ್ಪ ಅಂತಾನೆ. ತಪ್ಪಂತ ನಾನು ಹೇಳಲ್ಲ, ನಾಲ್ಗೆ ಬೇರೆ ಬೇರೆ ರುಚಿ ಕೇಳುತ್ತೆ. ಯಾವತ್ತೋ ಒಂದು ದಿವಸ ಕರ್ಕೊಂಡೋಗಿ ಏನೋ ಒಂಚೂರು ತಿನ್ನಿಸ್ರಿ, ಅದು ತೊಂದರೆ ಇಲ್ಲ, ಅದು ಮಕ್ಕಳ ಮೇಲಿನ ಪ್ರೀತಿ. ದಿನಾಗಿಂದ ಅದೇ ಆಗಿಬಿಟ್ರೆ ಅದು ನಮ್ಮ ಸಂಸ್ಕೃತಿಗೆ ಒಗ್ಗಿದಂಥ ಆಹಾರ ಅಲ್ಲ. ಅದಕ್ಕಾಗಿ 15 ನಿಮಿಷ ಕೂಡಬೇಕಾಗುತ್ತೆ. ಬೆಳಗ್ಗೆ ಬೇಜಾರಾಗುತ್ತಲ್ಲ, ಮೊಬೈಲ್ ಇಟ್ಕೊಳ್ಳೋದು. ಅದು ಬರವಲ್ದು, ನೀವು ಬಿಡವಲ್ರು. ಇದು ನಮಗೆ ಬೇಕಾಗಿತ್ತ? ಕೇವಲ 20 ವರ್ಷದ ಹಿಂದೆ ಇದಿರಲಿಲ್ಲ. ಇವತ್ತು ಯಾವುದಾದ್ರು ಒಂದು ಪಟ್ಟಣ ಅಭಿವೃದ್ಧಿ ಹೊಂದಿದೆ ಅಂತಂದರೆ ನಮಗೆ ಅಲ್ಲಿ ಫಾರಿನ್ ಡ್ರೆಸ್ಸಸ್ ಇರ್ತಕ್ಕಂಥ ಶಾಪ್ಗಳು ಕಾಣಿಸ್ಬೇಕು, ಸ್ವಿಗ್ಗಿ ಬಂದಿರಬೇಕು, ಝೊಮ್ಯಾಟೊ ಬಂದಿರಬೇಕು, ಐಸ್ ಕ್ರೀಮ್ ಬಂದಿರಬೇಕು, ಅದರಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಬಂದಿರಬೇಕು. ಆವಾಗ ಆ ಪಟ್ಟಣ ಉದ್ಧಾರ ಆಯಿತು ಅಂತ. ಇಲ್ಲಿರ್ತಕ್ಕಂಥವ್ರೆಲ್ಲ ಹೇಳಿ 25ನೇ ವರ್ಷಕ್ಕೆ ಅಜ್ಜನ ಜಾತ್ರೆಗೆ ಬಂದವ್ರು ತುಂಬ ಮಸ್ತ್ ಮಂದಿ ಇದ್ದೀರಿ, ಕೈ ಎತ್ತಿರಿ. 25 ವರ್ಷದ ಒಳಗಡೆ ಇದು ಯಾವ್ದಾರು ಇತ್ತೇನೆ ಇರಲಿ? ಯಾವುದೂ ಇದ್ದಿರಲಿಲ್ಲ. ಮಂದಿ ರಾಯಚೂರಿಂದ ಬರೋರು, ಯಾಕೆಂದರೆ ಕೊಪ್ಪಳ ರಾಯಚೂರಿಗೆ ಸೇರಿತ್ತು. ಈಗ 25 ವರ್ಷ ಆಯಿತು ಜಿಲ್ಲೆ ಆಗಿ. ಯಾವನ್ನಾರು ಫಾರಿನ್ಗೆ ಹೋದವನು 25 ವರ್ಷದ ನಂತರ ಬಂದರೆ ಮನೆಯಲ್ಲಿಂತ ಹುಡುಕಬೇಕು, ಕೊಪ್ಪಳದಲ್ಲಿ ಮನೆ ಕಾಣೋಂಗಿಲ್ಲ ಅವನಿಗೆ. ಇವೆಲ್ಲ ಹಂಗಾಗ್ಬಿಟ್ಟವಲ್ಲ. ಇದೆಲ್ಲ ಸಂಸ್ಕೃತಿ ನಾಶಕ್ಕೆ ಕಾರಣ ಆಯಿತು. ಸ್ನೇಹಿತರೆ, ತಮಾಷೆ ಆಯಿತು, ಚಪ್ಪಾಳೆ ತಟ್ಟಿದ್ವಿ. ನಿಮಗೊಂದು ಮನಸ್ಸಿನಲ್ಲಿ ನೆನಪಿರಲಿ, ನಮ್ಮ ದೇಶ ಇಷ್ಟೆಲ್ಲ ಆದರೂ ಕೂಡ ಈ ಭಾರತಾಂಬೆ ಬಂಜೆ ಅಲ್ಲ. ಗುರುಗಳು ಹೇಳಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಥ ರಾಷ್ಟ್ರ ಅಂತ. ಅಂಥ ರಾಷ್ಟ್ರದಲ್ಲಿ ಮತ್ತೊಬ್ಬ ಶಾಸ್ತ್ರಿಗಳು ಸಿಗ್ತಾರ ಅಂತಂದರೆ, ತೆರೆಮರೆ ಕಾಯಿನಲ್ಲಿ ಇದ್ದಂಥ ಕಾಂತ ಸಿಕ್ಕಿದ್ರು ಅಲ್ಲಿಗೆ DNA ಎಲ್ಲೂ ಸತ್ತಿಲ್ಲ ಅಂತಾಯಿತು. ಪುಣ್ಯಾತ್ಮರೊಬ್ಬರು ಕ್ಯಾನ್ಸರ್ನಲ್ಲಿ ಬಳತಕ್ಕಂಥ ರೋಗಿಗಳಿಗೆ ತಮ್ಮ ಕೂಡಿಟ್ಟ ಹಣದಿಂದ ಉತ್ತಮ ಕಾಯಕ ಅಂಥೇಳಿ 3 ಕೋಟಿ ರೂಪಾಯಿ ಕಟ್ಟಿ ಆಸ್ಪತ್ರೆ ತೆಗೆದು ಉಚಿತವಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಕಾಯಕವಲ್ಲವೇ? ಅದು ಬಸವಣ್ಣನಿಗೆ ಒಪ್ಪಲ್ವೇ? ಅದು ನಮ್ಮ ಶಿವನಿಗೆ ಅಪ್ಪಲ್ವೇ? ನನ್ನ ಕೈಲೇನು ಸಾಧ್ಯ ಸರ್? ಹೇಳ್ಬಿಟ್ರಲ್ಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ. ಹೋಗ್ರಿ, ಅರ್ಧ ತಾಸು ಅವ್ರ ಆಸ್ಪತ್ರೆಗೆ ಸೇರಿಕೊಳ್ಳ್ರಿ, ಯಾರ್ದಾರು ರೋಗಿಗೆ ಶುಶ್ರೂಷೆ ಮಾಡಿ ಬನ್ನಿರಿ. ಬೇಡ ಅಂತೀರೇನವರು? ಬೇಡ, ಇಲ್ಲಾಗೆ ಒಬ್ಬನಾಗೆ ಇರ್ತಾನೆ, ಹಿಂದಿಲ್ಲ ಮುಂದಿಲ್ಲ. ಅವ್ರ ಮನೆಗೆ ಹೋಗ್ರಿ, ಒಂದಷ್ಟು ಗಂಜಿ ಇಟ್ಟು ಬನ್ನಿರಿ, ತಪ್ಪೇನಾಗ್ತವೆ? ಈ ಕೆಲಸನ ಗವಿಮಠ ಮಾಡ್ತು. ಹೇಳ್ಕೊಳ್ಳಿಲ್ಲ ಅಷ್ಟೆ. ಇಡೀ ವಿಶ್ವವನ್ನು ಹಾಳು ಮಾಡಬೇಕು ಅನ್ನೋ ದುರ್ಲೋಚನೆಯಿಂದ ಅನ್ಯ ರಾಷ್ಟ್ರ ಒಂದು ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಕೋವಿಡ್ ಅಂತಕ್ಕಂಥ ಒಂದು ವೈರಸ್ಸನ್ನು ಕೊಟ್ಟಾಗ ಪಕ್ಕದ ಮನೆಯವರು, ನಿನ್ನೆ ರಾತ್ರಿ ಒಟ್ಟಿಗೆ ಚಹಾ ಕುಡಿದವರು, ಅಜ್ಜ, ಅಪ್ಪ, ತಂಗಿ, ಅಣ್ಣ, ಚಿಕ್ಕಮ್ಮ, ದೊಡ್ಡಮ್ಮ, ಗುರುಗಳು, ಸ್ನೇಹಿತರು ಯಾರನ್ನೂ ಬಿಡದಲ್ಲೇ ತಿಂದ್ಕೊಂಡು ಹೊಟ್ಟೋಯ್ತು ಮಹಾಮಾರಿ.
ಅಂಥ ಸಂದರ್ಭದಲ್ಲಿ ಇಡೀ ಕೊಪ್ಪಳದ ಜನತೆಗಷ್ಟೇ ಅಲ್ಲದೆ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಯಾರು ಬೇಕಾದರೂ ನನ್ನಲ್ಲಿ ಬನ್ನಿ, ನಾವು ಮಾಡಿರ್ತಕ್ಕಂಥ ಈ ಕೋವಿಡ್ಡಿನ ಆಸ್ಪತ್ರೆಗಳಿರ್ಬೋದು, ವಿಶೇಷವಾಗಿ ಅದನ್ನು ನಿರ್ಮಿಸ್ತಕ್ಕಂಥ ವಿಚಾರಗಳಿರ್ಬೋದು, ಅಲ್ಲಿ ಬನ್ನಿ ಆಶ್ರಯ ಕೊಡ್ತೀನಿ ಅಂತ ಹೇಳಿದ್ರು ಗುರುಗಳು. ಎಲ್ಲಾದರೂ ಹೆಸರಾಕೊಂಡಿದ್ದು ನೋಡಿದ್ರ? ಇಲ್ಲ. ಯಾಕೆಂದರೆ ಅದು ನಿಷ್ಕಾಮ ಕರ್ಮದ ಭಾಗವಾಯಿತು ಅವ್ರಿಗೆ. ಎಷ್ಟೋ ಮಂದಿ ಬಂದರು, ಸುಧಾರಿಸ್ಕೊಂಡ್ರು, ವಾಪಸ್ ಹೋದರು. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಕೂಡ ನನ್ನನ್ನು ಸೇರಿ ಇರ್ತಕ್ಕಂಥವ್ರಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋಕ್ಕೆ ಶಿವ ಒಂದು ಚಾನ್ಸ್ ಕೊಟ್ಟಿದ್ದಾನೆ. ಮೊದಲನೇ ಎಕ್ಸಾಮಲ್ಲಿ ನಾವು ಫೇಲ್ ಆಗಿಬಿಟ್ವಿ, ಮಾನವರಾಗಲಿಲ್ಲ, ಮನುಷ್ಯತ್ವ ಬೆಳೆಸ್ಕೊಳ್ಳಿಲ್ಲ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳ್ತಕ್ಕಂಥ ಸರ್ವಜ್ಞನ ನಾಡಿನಲ್ಲಿ ಮಾನವೀಯತೆ ಮರೆತ್ವಿ. ಅಣ್ಣ, ನಮ್ಮ ಯಜಮಾನರಿಗೆ ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ. ನಿಮ್ಮಲ್ಲಿ ಮೊನ್ನೆ ತಾನೇ ಕೋವಿಡ್ ಬರೋಕ್ಕೆ ಮುಂಚೆ 25 kg ಅಕ್ಕಿ ತರಿಸಿದ್ಯಂತೆ, 1 kg ಕೊಟ್ಟಿರೋ ಮಕ್ಕಳಿಗೆ ಒಂದು 8 ದಿನ ಮ್ಯಾನೇಜ್ ಮಾಡ್ತೀನಿ ಅಂದರೆ ಯಾರು ಹೇಳ್ದವ್ರು? ಅವತ್ತು ಬಂದಿದ್ದೆ ನಮ್ಮಲ್ಲಿ 2 kg, ನಮಗೆ ಇಲ್ಲ, ನಿಮ್ಮಲ್ಲಿದ್ದರೆ ಕೊಡು ಅಂತ ಅಂದವ್ರು ನಾವು. ಯಾರು ಇರಲಿ ಬರಲಿ, ಕೊನೆಗಾಲಕ್ಕೆ ಏನೂ ಬೇಡ, ಶುದ್ಧವಾಗಿರ್ತಕ್ಕಂಥ ಗಾಳಿ ಸಿಗ್ದಲ್ಲೇ ಉಸಿರು ಕಟ್ಟಿ ಹೋಗಿ ಇನ್ನೇನು ಈ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಸಾಯ್ತೀನಿ ಅನ್ನೋ ಪರಿಸ್ಥಿತಿ ಬಂದಾಗ ಪ್ರಾಣವಾಯು ಆಗಿರ್ತಕ್ಕಂಥ ಆಮ್ಲಜನಕವನ್ನು ಕೊಡಿಸಿ ನಾಡಿಗೆ ಮೆರೆದಂಥದ್ದು ಗುರುಗಳು. ಶಿಕ್ಷಣ ಕ್ಷೇತ್ರವಿರ್ಬೋದು, ವೈದ್ಯಕೀಯ ಕ್ಷೇತ್ರವಿರ್ಬೋದು, ಸಾಮಾಜಿಕ ಕೆಲಸ ಕಾರ್ಯಗಳಿರಬಹುದು, ಹೆಣ್ಣು ಮಕ್ಕಳಿಗೆ ಶಾಲೆ ಇರಬಹುದು, ಬಾಲ್ಯ ವಿವಾಹವನ್ನು ತಡೆಗಟ್ಟಕ್ಕಂಥ ವಿಚಾರಗಳಿರಬಹುದು, ಹೆಣ್ಣು ಮಕ್ಕಳಿಗೆ ಸೂಕ್ತ ಸ್ಥಾನಮಾನಗಳನ್ನು ಕೊಡಿಸ್ತಕ್ಕಂಥ ಕೆಲಸಗಳಿರ್ಬೋದು, ಉಚಿತವಾಗಿರ್ತಕ್ಕಂಥ ಶಾಲಾ ಕಾಲೇಜುಗಳನ್ನು ನಡೆಸ್ಕೊಳ್ದಿರ್ಬೋದು. ಇಂಥ 10 ಹಲವು ಕಾರ್ಯಗಳನ್ನು ನಡೆಸಿ ಏನು ಗೊತ್ತಿಲ್ಲ ಅಂತ ಸುಮ್ಮನೆ ಕೂತಿದ್ದಾರಲ್ಲ ಗುರುಗಳು. ಇಲ್ಲಿ ಅನುಮಾನಗಳಿಗೆ ಇನ್ನೆಲ್ಲ ಅವಕಾಶ? ಆದ್ದರಿಂದ ಸ್ನೇಹಿತರೆ, ಇಂತಹ ಕಾರ್ಯಕ್ರಮಗಳು ಬಂದಾಗ ಅಲ್ಲಲ್ಲಿ ಮೂಡ್ತಕ್ಕಂಥ ಅನುಮಾನ ಇವತ್ತು ನನ್ನಲ್ಲಿರ್ತಕ್ಕಂಥದ್ದನ್ನು ನಿಮಗೆ ಕೊಟ್ಬಿಟ್ರೆ ಮುಂದೆ ನನ್ನ ಗತಿ ಏನು ಅಂತಕ್ಕಂಥ ಅನುಮಾನ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿಮಕ್ಕಳು, ಅವ್ರ ಮಕ್ಕಳಿಗೆ ಆಗೋಷ್ಟು ಶೇಖರಣೆ ಮಾಡ್ತಿದ್ದೀರಲ್ಲ, ಇನ್ನೊಂದು ಕರೋನಾ ಬಂದು ನಿಮ್ಮ ಮನೆಯವರೆಲ್ಲ ಹೋಗಲ್ಲ ಅಂತ ಗ್ಯಾರಂಟಿ ಏನು? ಆವಾಗ ಯಾರಿಗೋಗುತ್ತದು? ಆದ್ದರಿಂದ ಅಂತಹ ಅನುಮಾನಗಳು ಯಾವುದು ಬಂದರೂ ಕೂಡ ನಿವಾರಣೆ ಮಾಡಿಕೊಳ್ಳಿ. ಅಂತಹ ಅನುಮಾನಗಳಿಗೆ ಸಮಾರೋಪವನ್ನು ಹೇಳ್ತಕ್ಕಂಥದ್ದೇ ಸಮಾರೋಪ ಸಮಾರಂಭ. ನನಗೆ ಒಂದು ಕ್ಷಣ ಅನ್ನಿಸ್ತು, ಗುರುಗಳು ಫೋನ್ ಮಾಡಿದ್ರು, ಅವ್ರ ಸ್ನೇಹಿತರು ಆಪ್ತರು ಬಂದಿದ್ದರು ನನ್ನನ್ನು ಭೇಟಿ ಮಾಡೋಕ್ಕೆ. ಜಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರ್ತಾರೆ, ನೀವು ಬಂದು 4 ಮಾತು ಹೇಳಬೇಕು ಅಂತ. ಇಲ್ಲಿ ಕುಳಿತಿರ್ತಕ್ಕಂಥ ಜ್ಞಾನಿಗಳ ಮಧ್ಯೆ ನಾನೇನು ಅಂಥ ಜ್ಞಾನವಂತನಲ್ಲ. ಶರಣರ ನಡೆನುಡಿಗಳನ್ನು ಉಸಿರಿನಲ್ಲಿ ಉಸಿರಾಗಿಸಿಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಪುಣ್ಯಾತ್ಮರುಗಳು ಇವರೆಲ್ಲರನ್ನು. ಅವರ ಮಧ್ಯದಲ್ಲಿ ನಾನೇನು ಹೇಳೋದು ಅಂತ ಒಂದು ಕ್ಷಣ ಕೈಕಾಲು ನಡಕ ಉಂಟಾಯಿತು ನನಗೆ. ಕರೆಸ್ಬಿಟ್ಟಿದ್ದಾರೆ ಜಾತ್ರೆಗೆ, ಸಮಾರೋಪ ನುಡಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಉತ್ತಮವಾಗಿರ್ತಕ್ಕಂಥ ಪಾಯಸ ಮಾಡೋದಂತೆ. ಒಳ್ಳೆ ಹಾಲು, ಅಪ್ಪೆ ಕರೆದು ಹಾಕಿದ್ರು, ದ್ರಾಕ್ಷಿ, ಗೋಡಂಬಿ ಎಲ್ಲವನ್ನು ಹದವಾಗಿ ತುಪ್ಪದಲ್ಲಿ ಹುರಿದು ಹಾಕಿದ್ರು, ಒಳ್ಳೆ ಕೇಸರಿಯನ್ನು ಕೊಟ್ಟರು. ಆಚೆ ಈಚೆ ನೋಡಿದ್ರು ಅದು ಸ್ವಲ್ಪ ಉಕ್ಲಿಕ್ಕೆ ಹತ್ತಿತು. ಸೌಟ ಸಿಕ್ಕಲಿಲ್ಲ ಹಿಂಗೆ ಅನ್ನಕ್ಕೆ ಕದಡಕ್ಕೆ. ಪಕ್ಕದಾಗೊಂದು ಸತ್ತೋಗಿರೋ ನಾಯಿ ಬಾಲ ಸಿಕ್ತು, ಅದು ತೊಗೊಂಡು ತೊಳಸ್ಬಿಟ್ರಂತೆ. ಹಿಂಗೆ ನರ್ರ ಆಗ್ಬಿಡ್ತಾ ನನ್ನ ಸಮಾರೋಪದ ನುಡಿ ಅಂತ ಭಯ ಆಗಿತ್ತು ನನಗೆ. ಗುರುಗಳು ಪರಮಾಶೀರ್ವಾದ ಮಾಡಿ, ಇಲ್ಲ ಮಗ, ನಿನ್ನ ಕೈಲೂ ಶಕ್ತಿ ಇದೆ, ತಿಳಿದಿದ್ದ 4 ಮಾತನ್ನು ತಿಳಿಸೋ ಅಂಥ ಶಕ್ತಿ ನಿನಗೆ ಭಗವಂತ ಕೊಟ್ಟಿದ್ದಾನೆ. ನಿಮ್ಮ ತಂದೆ ತಾಯಿ ಪುಣ್ಯ, ನಿಮ್ಮ ಪೂರ್ವಜರ ಪುಣ್ಯ, ನೀನು ಅಷ್ಟೋ ಇಷ್ಟೋ ಯಾವತ್ತಾರು ಒಂದಿನ ಗವಿಸಿದ್ದೇಶ್ವರನಲ್ಲಿ ಬಂದು ಹೋಗಿತ್ತು ಅಂತಂದರೆ ಯಾವುದೋ ಶತಮಾನದಲ್ಲಿ ಅದರ ಪುಣ್ಯ ಎಲ್ಲವೂ ಸೇರಿ ನಿನಗೂ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಭಗವಂತ ಕೊಟ್ಟಿದ್ದಾನೆ.
ನೀನು ಆ ಸ್ಥಾನದಿಂದ ಬಂದು ಒಂದು 4 ಮಾತನ್ನು ನಮ್ಮ ಶರಣೆಯರಿಗೆ ಹೇಳಿದ್ರೆ ಹೆಚ್ಚು ಮುಟ್ಟುತ್ತೆ ಅನ್ನೋ ಒಂದೇ ಉದ್ದೇಶ ಇರಬೇಕು ನನ್ನನ್ನು ಕರೆಸಿದ್ದು. ಹಾಗೆ ತಿಳಿದಂತಹ ಕೆಲವು ವಿಚಾರಗಳು ಅದನ್ನು ತಮ್ಮ ಮುಂದೆ ನನ್ನ ಚಿಕ್ಕ ಅನುಭವವನ್ನು ಹಂಚಿಕೊಂಡು ಸಮಾಜ ಹೇಗಿರಬೇಕು ಅನ್ನೋದನ್ನು ರೂಪಿಸ್ಕೊಡೋದ್ರಲ್ಲಿ ನಮ್ಮ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂತಹ ಪ್ರಕರಣಗಳನ್ನು ವಿಚಾರಣೆಗೆ ಒಳಪಡಿಸುವಾಗ ಸ್ವಲ್ಪ ಮಾನವೀಯ ನೆಲೆ ದೃಷ್ಟಿ ಇಟ್ಕೊಂಡು ಕಾನೂನನ್ನು ಬಿಡದೆ ಕಾನೂನಿನ ಚೌಕಟ್ಟಿನೊಳಗೆ ಮಾನವೀಯತೆ ನೆಲೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಕರಣಗಳನ್ನು ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಎಲ್ಲರಿಗೂ ಒಳ್ಳೆಯದಾಗಬೇಕು, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು, ಆ ಶಿಕ್ಷೆ ಅವನನ್ನು ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಅವನನ್ನು ಸರಿಪಡಿಸಿ ಸಮಾಜದಲ್ಲಿ ವಾಪಸ್ಸು ಸೇರಿಸ್ತಕ್ಕಂಥ ಕೆಲಸ ಆಗಬೇಕು, ವ್ಯಾಜ್ಯಗಳಿಗೆ ಮುಕ್ತಿ ಸಿಗಬೇಕು, ಶೀಘ್ರವಾಗಿ ಸಿಗಬೇಕು ಅನ್ನೋ ಒಂದೆಲ್ಲ ಕೆಲವು ವಿಚಾರಗಳನ್ನ ಮನಸ್ಸಿನಲ್ಲಿಟ್ಕೊಂಡು ಸಣ್ಣ ಪುಟ್ಟ ಪ್ರಕರಣಗಳನ್ನು ತೀರ್ಮಾನ ಮಾಡಿದ್ದನ್ನು ಕೆಲವು ವಾಹಿನಿಯವರು ಯೂಟ್ಯೂಬು, ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ಹಾಕಿದ್ರಿಂದ ಹಲವಾರು ಜನರು ನನ್ನನ್ನು ಇವತ್ತು ಗುರುತಿಸಬಲ್ಲಿರಿ. ಹಾಗಾಗಿ ಜಾತ್ರೆಗೆ ಬರ್ತಕ್ಕಂಥ ಅವಕಾಶ ಸಿಕ್ತು. ಪರಮ ಪುಣ್ಯಪ್ರದವಾದ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಆ ತೇರನ್ನು ಮುಂದೆ ಹೋಗಿ ಎಳೆಯಲಿಕ್ಕಾಗದಿದ್ದರೂ ಕೂಡ ಆಕೆ ಕಟ್ಟಿದ್ದ ದಾರವನ್ನು ಕೊನೆಯ ಎಳೆಯನ್ನು ಮುಟ್ಟುವಂಥ ಅವಕಾಶವನ್ನು ನನಗೆ ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ. ಶುಕ್ರವಾರ 17ನೇ ತಾರೀಕು ಜನವರಿ 2025 ಸಮಾರೋಪವಾಗ್ತಾ ಇದೆ. ಜಾತ್ರೆ ಸಂಪನ್ನವಾಗ್ತಾ ಇದೆ. ನಮ್ಮೆಲ್ಲರ ಜೀವನದಲ್ಲಿ ಈ ಕಳೆದ ಕ್ಷಣಗಳು ವಾಪಸ್ ಬರೋದಿಲ್ಲ. ಯಾರಿಗೂ ಬರೋದಿಲ್ಲ, ನನಗೂ ಬರೋದಿಲ್ಲ. ನಾನು ಸ್ವಲ್ಪ ಸ್ವಾರ್ಥಿ ರೀ, ಗುರುಗಳು ಕ್ಷಮಿಸಬೇಕು, ನಾನು ಸ್ವಾರ್ಥಿಯಿಂದಿದ್ದೀನಿ. ಹೌದು, ನಾನು ಸ್ವಾರ್ಥಿ. ಯಾಕೆಂದರೆ ನನ್ನ ಸಮಯವನ್ನು ಇವತ್ತು ನಾನು ಪ್ರೀಮಿಯಮ್ ಅಂತ ಕಟ್ಟಿದ್ದೀನಿ. ಮನೆಯವರಿಂದ ದೂರ ಇದ್ದೀನಿ, ಇಲ್ಲಿಗೆ ಬಂದಿದ್ದೀನಿ, 4 ಮಾತು ಹೇಳಿದ್ದೀನಿ, ಪುಣ್ಯ ಸಂಪಾದನೆಗೆ ಅವಕಾಶ ಮಾಡಿಕೊಟ್ಟಿದ್ರಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಆ ಗವಿಸಿದ್ದೇಶ್ವರರ ರಥವನ್ನು ಹಗ್ಗದ ಕೊನೆ ಎಳೆಯನ್ನು ಮುಟ್ಟಿದ್ದೇನೆ. ಅದರಲ್ಲೂ ಒಂದು ಸ್ವಾರ್ಥವಿದೆ. ಅವ್ರು ಹೇಳಿದ್ರು ನಿಷ್ಕಲ್ಮಶವಾದಾಗಿರ್ತಕ್ಕಂಥ ಪ್ರೇಮ ಇರಬೇಕು ಅಂತ. ನನ್ನ ಪ್ರೇಮ ಒಂಚೂರು ಕಲ್ಮಶ. ಅದೇನು ಅಂದರೆ ನನಗಾಗೇನು ಕೇಳ್ಕೊಳ್ಳಲ್ಲ ನಾನು ಸ್ವಾರ್ಥನ. ಇಲ್ಲಿ ಬಂದಿರತಕ್ಕಂಥ ನೆರೆದಿರ್ತಕ್ಕಂಥ ಎಲ್ಲ ಶರಣೆಯರ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ದಾವೆ. ಅಂತಹ ಮಕ್ಕಳುಗಳು ಎಲ್ಲ ಉನ್ನತವಾಗಿರ್ತಕ್ಕಂಥ ವಿಚಾರಗಳನ್ನು ಸಿದ್ದೇಶ್ವರನ ಜಾತ್ರೆಯಲ್ಲಿ ಬಂದು ಅವನ ಆಶೀರ್ವಾದವನ್ನು ಪಡೆದು ಮುಂದೊಂದು ದಿನ ಅಂತಹ ಒಂದು ಮಗು ಇಲ್ಲಿ ನಿಂತು ಸಮಾರಂಭದ ನುಡಿಗಳನ್ನು ನುಡಿದಲ್ಲಿ ಅದು ನನ್ನ ಒಂದು ಈ ಸಮಯಕ್ಕೆ ಕೊಟ್ಟಂಥ ಡಿವಿಡೆಂಡ್ ಅಂತ ಭಾವಿಸ್ತೀನಿ. ಸಮಯ ಮುಗ್ದಿದೆ. ಈ ಸಮಾರೋಪ ನುಡಿಗಳನ್ನು ಪ್ರಾರಂಭ ಮಾಡೋದಕ್ಕೂ ಕೂಡ ಒಂದು ಅರ್ಧ ಗಂಟೆ ತಡವಾಗಿದೆ. ಹಾಗಾಗಿ 8:15 ಅಂತಿದ್ದನ್ನು 9 ಗಂಟೆಗೆ ಅಂತ ನಾನು ಅದನ್ನು ಸರಿಪಡಿಸ್ಕೊಂಡೆ. ಆ 9 ಗಂಟೆ ಈಗ ಆಗ್ತಾಯಿದೆ. ಇನ್ನೂ ಮುಂದಿನ ಕಾರ್ಯಕ್ರಮ ಹಾಸ್ಯೋತ್ಸವ ಇದೆ. ಪುನಃ ಇಂತಹ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ತಮಗೆಲ್ರಿಗೂ ಸಿಗಲಿ. ಈಗಾಗಲೇ ಮಾಡಿರತಕ್ಕಂಥ ತಪ್ಪನ್ನು ಮುಂದೆ ಮಾಡದಿರಿ. ನೀವುಗಳು ಹೇಗೆ ನಡೀತಿರೋ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಒಂದೊಂದು ಹೆಣ್ಣುಮಗಳು ಇಲ್ಲಿ ಯಾರು ಶರಣೆಯರು ಕೂತಿದ್ದೀರಿ, ನೀವೆಲ್ಲ ಒಂದೊಂದು ವಿಶ್ವವಿದ್ಯಾಲಯ ಇದ್ದ ಹಾಗೆ. ನೀವು ಕೊಡ್ತಕ್ಕಂಥ ಸಂಸ್ಕಾರ ಆ ಮಕ್ಕಳಲ್ಲಿ ಬೇರೂರುತ್ತೆ. ಆದ್ದರಿಂದ ಎಲ್ಲ ಶರಣೆಯರಲ್ಲಿ ವಿನಂತಿ, ಮಕ್ಕಳನ್ನು ಸರಿಗೆ ದಾರಿಗೆ ತನ್ನಿ. ನಮ್ಮದೇ ಮಕ್ಕಳು. ನಾನು ಚೆನ್ನಾಗಿಲ್ವಾ, ನನ್ನ ಗಂಡ ಚೆನ್ನಾಗಿಲ್ವಾ, ನನ್ನ ಹೆಂಡತಿ ಚೆನ್ನಾಗಿಲ್ವಾ, ನನ್ನ ತಂದೆ ತಾಯಿಗಳು ಚೆನ್ನಾಗಿಲ್ವಾ, ಮಗುನೂ ಚೆನ್ನಾಗಿರಲ್ಲ. ನಾವು ಚೆನ್ನಾಗಿದ್ದೀವಿ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಮಕ್ಕಳು ಕೆಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅದು ವಿಜ್ಞಾನ, DNA ಅದೇ DNA ಇರುತ್ತೆ. ಹಾಗಾದರೆ ಎಲ್ಲಿ ತಪ್ಪಿದ್ದೀವಿ ಅಂತಂದರೆ ಅದನ್ನು ಮಾರ್ಗದರ್ಶನ ಮಾಡೋದ್ರಲ್ಲಿ ತಪ್ಪಿದ್ದೀವಿ.
ಅಂಥ ಮಕ್ಕಳುಗಳಿಗೆ ನಮ್ಮ ಧರ್ಮದ ಬಗ್ಗೆ ಅಸಡ್ಡೆ ಬಂದಿರಬಹುದು, ರಾಷ್ಟ್ರದ ಬಗ್ಗೆ ಅಸಡ್ಡೆ ಬಂದಿರಬಹುದು, ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಕೆಲವು ನ್ಯೂನತೆಗಳು ಕಂಡು ಬಂದಿರಬಹುದು. ಅಂಥವನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪರಶುಮಣಿಯಂತೆ ನಿಂತಿರ್ತಕ್ಕಂಥ ಗುರುಗಳ ಬಳಿಯಲ್ಲಿ ಕರ್ಕೊಂಡು ಬನ್ನಿ. ಅವರಿಂದ ಆಕರ್ಷಿತರಾಗಿ ಆ ಎಲ್ಲ ಅನುಮಾನಗಳು ನಿವಾರಣೆ ಆಗತ್ತೆ. ಆಗ ನಮ್ಮ ಮನದಲ್ಲಿ ನಿಷ್ಕಲ್ಮಶವಾದ ಭಕ್ತಿ ಮೂಡುತ್ತೆ, ಜ್ಞಾನ ಮೂಡುತ್ತೆ, ವೈರಾಗ್ಯವೂ ಮೂಡುತ್ತೆ. ವೈರಾಗ್ಯ ಮೂಡಿದ್ದಕ್ಕೆ ಕಾರಣಕರ್ತರಲ್ಲಿ ನೋಡಿದಿರಿ ಇವತ್ತಿನ ಸನ್ಮಾನ ಆದಂತಹ ಡಾಕ್ಟ್ರು ಮತ್ತು ಕಾಂತ ಅವರು ಐಹಿಕ ಭೋಗಗಳನ್ನು ತೊರೆದಿದ್ದಾರೆ. ಪಾರಮಾರ್ಥಿಕದೆಡೆಗೆ ನಮಗಿಂತ ಬಹಳ ಮುಂದೆ ಇದ್ದಾರೆ. ಅಂತಹ ಶ್ರೇಷ್ಠ ಸಾಧಕರನ್ನು ಗವಿಸಿದ್ದೇಶ್ವರರ ಮಠ ಕರೆಯುತ್ತೆ, ಗುರುತಿಸುತ್ತೆ, ಸಮಾಜದ ಮುಂದೆ ನಿಲ್ಲಿಸುತ್ತೆ. ನಿನಗೆ ಯಾರು ರೋಲ್ ಮಾಡಲಾಗಿರಬೇಕು ಅಂತಂದರೆ ಯಾವ ಚಲನಚಿತ್ರದ ನಟ ನಟಿಯರನ್ನು ತೋರಿಸ್ದಲ್ಲೇ ಕಾಂತ ಆಗು, ಡಾಕ್ಟ್ರ್ ಆಗು ಅಂತ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರದಲ್ಲಿ ಬರ್ತಕ್ಕಂಥ ಹರಕೆ ಹಾಡು, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಅಂತ. ಅಂಥ ಭಾರತ ರತ್ನಗಳಿಲ್ಲಿದ್ದಾವೆ. ಸರ್ಕಾರ ಕೊಡ್ತಕ್ಕಂಥ ಪ್ರಶಸ್ತಿ ಬೇರೆ, ಸಾರ್ವಜನಿಕರಿಂದ ಸಿಗ್ತಕ್ಕಂಥ ಮನ್ನಣೆ ಬೇರೆ. ಶಿವನಿಗೆ ಪ್ರೀತಿ ಆದರೆ ಸಾಕು, ಮಿಕ್ಕವರಿಗೆಲ್ಲ ಪ್ರೀತಿಯಾದಂತೆ ಅನ್ನೋ ಒಂದು ಅನುಭವದ ನುಡಿಗಳನ್ನು ಸಂತರೆಲ್ಲರೂ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇಂತಹ ಒಂದು 20-25ರ ಗವಿಸಿದ್ದೇಶ್ವರರ ಜಾತ್ರೆಯ ಕೊನೆಯ ಅಂಕಕ್ಕೆ ನಾವು ಬಂದಿದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲೆಲ್ಲ ವಿನಂತಿ, ಯಾವಾಗ ಯಾರಿಗೆ ಏನಾದರೂ ನೋವಾಗಿ ಯಾವುದಾದರೂ ಅನುಮಾನಗಳಿದ್ದು ಅಂಥ ಅನುಮಾನಗಳಿಗೆ ನನಗೆ ಉತ್ತರ ಸಿಕ್ತಿಲ್ಲ ಅಂತ ಯಾರಿಗಂದಾಗಲೂ ಕೂಡ ಅದಕ್ಕೆಲ್ಲ ಉತ್ತರ ಗಮ್ಯ ವಿಜ್ಞಾನ, ಅದನ್ನು ಸಿದ್ಧರೂಪವಾಗಿ ತೋರಿಸ್ಕೊಡ್ತಕ್ಕಂಥ ಗವಿಸಿದ್ದೇಶ್ವರರ ಮಠಕ್ಕೆ ಬನ್ನಿ. ಇಲ್ಲಿ ಸಿಗದಂಥ ಔಷಧ ಇನ್ನೆಲ್ಲೂ ಸಿಗೋದಿಲ್ಲ ಅಂತ ಹೇಳಿ ನನ್ನ ಚಿಕ್ಕ 4 ಮಾತುಗಳಲ್ಲಿ ತಮ್ಮ ಮನಕ್ಕೆ ಮುಟ್ಟುವಂತಹದ್ದು ಯಾವುದಿದೆಯೋ ಅದನ್ನು ಒಪ್ಪಿಕೊಳ್ಳಿ. ಯಾವುದು ನಿಮಗೆ ಬೇಡ ಅನಿಸುತ್ತೋ ಅದನ್ನು ತಿರಸ್ಕಾರ ಮಾಡ್ತಕ್ಕಂಥ ಸ್ವಾತಂತ್ರ್ಯ ತಮಗಿದೆ. ಯಾವ 4 ಮಾತುಗಳನ್ನು ಒಪ್ಕೊಳ್ತಿರೋ ಅದನ್ನು ಇವತ್ತಿನ 17-1-25 ಇಲ್ಲೇ ಈ ಮೈದಾನದಲ್ಲೇ ಬಿಡೋದು ಬಿಟ್ಟು 26ಕ್ಕೆ ಬಂದಾಗ ಅಜಾರೇ ಅವ್ರು ಹೇಳಿದರು, ನಾವು ಅದರಂತೆ ನಡೆದಿದ್ದೀವಿ, ನಮ್ಮ ಗಿಡ ಹೂ ಬಿಡ್ಲಕ್ಕೆ ಹತ್ತಿದೆ ಅಂತಂದರೆ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳ್ತೀನಿ. ಸರ್ವರಿಗೂ ನಮಸ್ಕಾರ. ಗೌರವಾನ್ವಿತ ನ್ಯಾಯಮೂರ್ತಿಗಳಲ್ಲಿಯೂ ಕೂಡ ಒಬ್ಬ ಸಂತನನ್ನು ಕಂಡಿದ್ದೇವೆ ಅನ್ನಿಸ್ತದೆ ಅಂತ ಶ್ರೀ ವಿ ಶ್ರೀಶಾನಂದ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಹೇಳೋರು.